press the bell icon on the YouTube app and never miss another update. ಹಲೋ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನೀವು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕಲಿತಿದ್ರಿ ಸಂಭವನೀಯತೆ ಅಡಿಯಲ್ಲಿ. ಇವತ್ತು ಕೂಡ ಅಷ್ಟೇ ಸಂಭವನೀಯತೆಯ ಮೇಲೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕಲಿತಾ ಅದರ ಮೇಲೆ ಒಂದಿಷ್ಟು ಅಂಶಗಳನ್ನ ತಿಳಿತಾ ಬರೋಣ ಇವತ್ತಿನ ತರಗತಿಯಲ್ಲಿ. ಅದಕ್ಕಿಂತ ಮುಂಚೆ ನಿಮ್ಮ ಪುಸ್ತಕದಲ್ಲಿ ಒಂದು ಉದಾಹರಣೆನ ಕೊಟ್ಟಿದ್ದಾರೆ. 3ನೇ ಉದಾಹರಣೆ, ಒಂದು ದಾಳವನ್ನು 1000 ಸಲ ಎಸೆಯಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಈ ರೀತಿ ದಾಳವನ್ನು 1000 ಸಲ ಎಸೆಯಲಾಗಿದೆ. ಅದರಲ್ಲಿ 1, 2, 3, 4, 5 ಮತ್ತು 6 ಈ ಫಲಿತಗಳ ಆವೃತ್ತಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ನಿಮ್ಮ ಪುಸ್ತಕದಲ್ಲಿ ಒಂದು ಕೋಷ್ಟಕ ಇದೆ. ಆ ಕೋಷ್ಟಕನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ಅಲ್ಲಿ ಫಲಿತ ಮತ್ತು ಆವೃತ್ತಿನ ಅವರು ಕೊಟ್ಟಿದ್ದಾರೆ. ಈಗ ಫಸ್ಟ್ ಟೈಮ್ ಒಂದ್ಸರಿ ಅಂದರೆ ಈಗ ದಾಳನ ಒಂದ್ಸರಿ ಎಸೆದಾಗ ಅಲ್ಲಿ ಬಂದಿರುವಂಥ ಆವೃತ್ತಿ ಎಷ್ಟಪ್ಪ ಅಂದರೆ 179. ಹಾಗೆ 2ನೇ ಸರಿ ಎಸೆದಾಗ ಎಷ್ಟು ಬಂದಿದೆ? 150 ಬಂದಿದೆ. ಹಾಗೆ 3ನೇ ಸರಿ ಎಸೆದಾಗ ಎಷ್ಟು ಬಂದಿದೆ? 157 ಬಂದಿದೆ. ಹಾಗೆ 4ನೇ ಸರಿ ಎಸೆದಾಗ ಎಷ್ಟು ಬಂದಿದೆ? 149. ಹಾಗೆ 5ನೇ ಸರಿ ಎಸೆದಾಗ ಎಷ್ಟು? 175. ಹಾಗೆ 6ನೇ ಸರಿ ಎಸೆದಾಗ 190 ಬಂದಿರುವಂಥದ್ದು ನಾವು ಇಲ್ಲಿ ನೋಡಬಹುದು. ಈಗ ಇದರ ಅಡಿಯಲ್ಲಿ ನಾವು ಏನಪ್ಪ ಮಾಡಬೇಕಾಗುತ್ತೆ ಅಂದರೆ ಪ್ರತಿಯೊಂದು ಫಲಿತ ಅಂದರೆ ಇಲ್ಲಿ ಇದೆಲ್ಲ ಈ ಪ್ರತಿ ಫಲಿತಗಳ ಸಂಭವನೀಯತೆ ಎಷ್ಟು ಅನ್ನೋದನ್ನ ಕಂಡುಹಿಡಿಯಬೇಕಾಗುತ್ತೆ. ಇವಾಗ 1ನೇದ್ರದ್ದು ಫಲಿತ, 2ನೇದ್ರದ್ದು, 3, 4, 5, 6 ಈ ಫಲಿತಗಳ ಸಂಭವನೀಯತೆ ಎಷ್ಟು ಅನ್ನೋದನ್ನ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕಂಡುಹಿಡಿಯಲಿಕ್ಕಿಂತ ಮುಂಚೆ ನಮಗೆ ಕೊಟ್ಟಿರೋ ಪ್ರಶ್ನೆಯಲ್ಲಿ ಯಾವ ದತ್ತ ಇದೆ ಅನ್ನೋದನ್ನು ನೋಡಿಕೊಂಡು ಫಸ್ಟ್ ಬರ್ಕೊಂಡ್ಬಿಟ್ಟು ಆಮೇಲೆ ಆ ಲೆಕ್ಕವನ್ನು ಬಿಡಿಸ್ತಾ ಬರೋಣ. ಅದರ ಮೇಲೆ ನಮಗೆ ಒಂದಿಷ್ಟು ಅಂಶಗಳು ತಿಳಿತಾ ಬರ್ತವೆ. ಆ ಲೆಕ್ಕವನ್ನು ಬಿಡಿಸಿದ ನಂತರ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಫಸ್ಟ್ ಏನು ಮಾಡ್ತೀರಪ್ಪ ಅಂದರೆ ನೋಡಿ, ನಮಗೆ ಈ ಪ್ರಶ್ನೆಯಲ್ಲಿ ನಮಗೆ ಸಿಗುವಂಥ ದತ್ತ ಏನು ಅಂದರೆ ದತ್ತ ಏನಪ್ಪ ಅಂದರೆ ಒಟ್ಟು ಯತ್ನಗಳ ಸಂಖ್ಯೆ ಎಷ್ಟಾಗಿರುತ್ತೆ ಇಲ್ಲಿ ನಿಮಗೆ ಗೊತ್ತಿದೆ. ಪ್ರೊಬಬಿಲಿಟಿ ಅಂದರೆ ಸಂಭವನೀಯತೆಯ ಸೂತ್ರ ಏನಾಗಿರುತ್ತಪ್ಪ ಅಂದರೆ ಸಂಭವನೀಯತೆಯ ಸೂತ್ರ P ಆಫ್ E ಈಕ್ವಲ್ಸ್ ಟು ಘಟನೆಯು ಸಂಭವಿಸಿದ, ಬರೆದ್ಬಿಡ್ತೀನಿ ನಿಮಗಿಲ್ಲಿ ಒಂದ್ಸರಿ ನೆನ್ಪು ಮಾಡ್ಕೊಂಡಂಗೂ ಆಗುತ್ತೆ. P ಆಫ್ E ಈಕ್ವಲ್ಸ್ ಟು ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಬೈ ಒಟ್ಟು ಯತ್ನಗಳ ಸಂಖ್ಯೆ. ನಿಮ್ಗೆ ಗೊತ್ತಿದೆ ಅಲ್ವಾ ಈ ಸೂತ್ರ? ಇದು ಯಾವುದ್ರದ್ದು ಸೂತ್ರ ಹೇಳಿ? ಸಂಭವನೀಯತೆಯ ಸೂತ್ರ ಏನಾಗಿರುತ್ತೆ? P ಆಫ್ E. ನಿಮ್ಗೆ ಹೇಳಿದ್ದೆ ಹಿಂದಿನ ತರಗತಿಯಲ್ಲಿ P ಅಂದ್ರೆ ಏನು? ಪ್ರಾಬಬಿಲಿಟಿ ಅಂತ ಹೇಳ್ತೀವಿ. ಸಂಭವನೀಯತೆ ಆಗಿರೋದ್ರಿಂದ P ಇಂದ ಸೂಚಿಸ್ತೀವಿ. ಹಾಗೆ ಈವೆಂಟ್, E ಅಂದ್ರೆ ಏನು? ಈವೆಂಟ್, ಅದು ಒಂದು ಘಟನೆಯ ಮೇಲೆ ಆಧಾರಿತವಾಗಿರೋದ್ರಿಂದ ಅದನ್ನು E ಅಂತ ಸೂಚಿಸ್ತೀವಿ ಅಂತ ಹೇಳಿದ್ದೆ ಅಲ್ವಾ? ಈವೆಂಟ್ E ಇಂದ ಸೂಚಿಸ್ತೀವಿ. ಈಗ P ಆಫ್ E ಈಕ್ವಲ್ಸ್ ಟು ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಒಟ್ಟು ಯತ್ನಗಳ ಸಂಖ್ಯೆ. ಈ ಸೂತ್ರದ ಅಡಿಯಲ್ಲಿ ನಾವು ಕೊಟ್ಟಿರೋ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ದತ್ತಗಳನ್ನ ಬರ್ಕೊತ ಬರ್ತೀವಿ. ನಮಗೆ ಬೇಕಾಗಿರೋದೇನು? ಒಟ್ಟು ಯತ್ನಗಳ ಸಂಖ್ಯೆ. ನಿಮಗೆ ಪುಸ್ತಕದಲ್ಲಿದೆ ನೋಡಿ, ಅಲ್ಲಿ ಹೇಳಿದರೆ ಒಂದು ದಾಳವನ್ನು 1000 ಸಲ ಎಸೆಯಲಾಗಿದೆ ಅಂತ ಹೇಳಿ. 1000 ಸಲ ಅನ್ನೋದು ಏನಾಗಿರುತ್ತೆ? ನಮಗೆ ಒಟ್ಟು ಯತ್ನಗಳ ಸಂಖ್ಯೆ ಆಗಿರುತ್ತೆ. ಹಾಗಿದ್ರೆ ಏನಂತ ಬರ್ಕೊತೀರಾ? ಒಟ್ಟು ಯತ್ನಗಳ ಸಂಖ್ಯೆನ ಒಟ್ಟು ಯತ್ನಗಳ ಸಂಖ್ಯೆ ಏನಂತ ಬರ್ಕೊತೀರಾ? ಒಟ್ಟು ಯತ್ನಗಳ ಸಂಖ್ಯೆ 1000. ಇದು ಏನಾಯಿತು? ನಮಗೆ ಒಟ್ಟು ಯತ್ನಗಳ ಸಂಖ್ಯೆ ಆಗಿರುತ್ತೆ. ಈಗ ನೀವೇನಪ್ಪ ಮಾಡಬೇಕು ಅಂದರೆ ಪ್ರತಿ ಒಂದು ಫಲಿತದ ಸಂಭವನೀಯತೆನ ಕಂಡುಹಿಡಿತಾ ಬರಬೇಕಾಗುತ್ತೆ. ಈ ಸೂತ್ರದ ಮೇಲೆ ನೀವೊಂದು ಸೂತ್ರವನ್ನು ಬರ್ಕೋಬೇಕಾಗುತ್ತೆ. ಅವ್ರು ಕೊಟ್ಟಿರೋ ಪ್ರಶ್ನೆ ಮೇಲೆ ನೀವೊಂದು ಸೂತ್ರವನ್ನು ಬರ್ಕೋಬೇಕಾಗುತ್ತೆ ಮಕ್ಕಳೇ. ಅವ್ರು ಏನು ಹೇಳಿದ್ದಾರೆ? ಫಲಿತನ ನಾವೇನಂತ ಕರಿತೀವಿ? ಔಟ್ಕಮ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ. ಆ ಔಟ್ಕಮ್ಸ್ ಒಟ್ಟು ಸಂಯೋಜನೆ ಆಗಿರೋದ್ರಿಂದ ನಾವು ಅದನ್ನ ಏನಂತ ಹೇಳ್ಬೋದು? ಒಂದು ಘಟನೆ ಅಂತ ಹೇಳ್ಬೋದಲ್ವಾ? ಈವೆಂಟ್ ಅಂತ ಕರ್ಕೋಬೋದಲ್ವಾ? ಹಾಗಿರೋದ್ರಿಂದ ನಾನು ಇದನ್ನ ಏನಂತ ಮಾಡ್ತೀನಿ ಅಂದರೆ ಇದನ್ನು E ಅಂತ ಹೇಳಿ ತೆಗೆದುಕೊಳ್ತೇನೆ. ಈ ಇಷ್ಟು ಫಲಿತಗಳನ್ನ ನಾನು ಒಂದು ಅಕ್ಷರದಿಂದ ಸೂಚಿಸ್ತೀನಿ. E1, E2 ಆ್ಯಂಡ್ ಇದನ್ನು E3 ಅಂತ ತೆಗೆದುಕೊಳ್ತೀನಿ. ಇದನ್ನು E4 ಆ್ಯಂಡ್ ಇದನ್ನು E5 ಹಾಗೆ ಇದನ್ನು E6 ಅಂತ ಹೇಳಿ ತೆಗೆದುಕೊಳ್ತೀನಿ. ಯಾಕೆ ತಗೊಂಡೆ ಅಂತ ಗೊತ್ತಾಯ್ತಲ್ವಾ? ಯಾಕಂದರೆ ಇಲ್ಲಿ ತುಂಬ ಫಲಿತಗಳಿದ್ದಾವೆ. ಹಾಗಾಗಿರೋದ್ರಿಂದ ಫಲಿತಗಳ ಸಂಯೋಜನೆಯನ್ನು ನಾವೇನಂತ ಕರಿತೀವಿ? ಘಟನೆ ಅಂತ ಕರಿತೀವಿ ಅಲ್ವಾ? ಘಟನೆನ ಇಂಗ್ಲೀಷಲ್ಲಿ ಏನಂತೀವಿ? ಈವೆಂಟ್ನ ನಾನು E ಇಂದ ಸೂಚಿಸ್ಕೊಂಡಿದ್ದೀನಿ.
ಈ ಇಷ್ಟನ್ನು ನಾನು ಒಂದು ಅಕ್ಷರದಿಂದ ಹೆಸರಿನಿಂದ ಸೂಚಿಸ್ತಾ ಇದ್ದೀನಿ ಮಕ್ಕಳೇ. ಗೊತ್ತಾಯ್ತಲ್ವ ಯಾಕೆ ಈ ರೀತಿ ತೊಗೊಂಡಿದ್ದೀನಿ ಅಂತ. ಇವಾಗ ನಮಗೆ ಇದರಲ್ಲಿ ಗಿವನ್ ಸಿಕ್ತು. ಇವಾಗ ನಮಗೆ ಸೂತ್ರನ ಬರ್ಕೋಬೇಕಾಗುತ್ತೆ. ಅಂದರೆ ಅವ್ರು ಕೊಟ್ಟಿರೋ ಪ್ರಶ್ನೆ ಮೇಲೆ ನಾವು ಒಂದು ಸೂತ್ರನ ಬರ್ಕೋಬೇಕು. ಏನಂತ ಬರ್ಕೊತೀರ ಸೂತ್ರನ ಅಂದರೆ P ಆಫ್ E ಅಂದರೆ ಈ ಅನ್ನೋದೇನಾಗಿರುತ್ತೆ, ಒಂದು ದಾಳವನ್ನು ಎಸೆದಾಗ 1000 ಸಲ ಎಸಿತಿರಲ್ಲ ಅದರಲ್ಲಿ ಬರುವಂಥದ್ದು ಇದರ ಈ ಫಲಿತದ ಸಂಭವನೀಯತೆ ಎಷ್ಟು ಅನ್ನೋದನ್ನು ಕಂಡುಹಿಡಬೇಕು. ಹಾಗಾಗಿರೋದ್ರಿಂದ ಫಸ್ಟ್ ಏನು ಮಾಡ್ತೀರಾ, ಈ ಒಂದರದ್ದು ಅಂದರೆ ಫಲಿತ ಒಂದರದ್ದು ನೀವೇನು ಕಂಡುಹಿಡಬೇಕು, ಸಂಭವನೀಯತೆ ಕಂಡುಹಿಡಬೇಕು. ಹಾಗಾಗಿರೋದ್ರಿಂದ ಸೂತ್ರ ಏನಾಗಿರುತ್ತಪ್ಪ ಅಂದರೆ 1ರ ಆವೃತ್ತಿ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಒಟ್ಟು ಯತ್ನಗಳ ಸಂಖ್ಯೆನ ನಾವು ಏನಂತ ತೆಗೆದುಕೊಳ್ಳಬಹುದು, ದಾಳವನ್ನು ನಾವು ಒಟ್ಟು ಎಷ್ಟು ಸರಿ ಎಸೆಯಲಾಗಿದೆ ಅಂತ ಹೇಳಿ ಬರ್ಕೋಬಹುದು. ಅಂದರೆ ಒಟ್ಟು ಯತ್ನಗಳ ಸಂಖ್ಯೆನ ಇಲ್ಲಿ ನಾವೇನೋ ತೆಗೆದುಕೊಳ್ತೀವಿ, ದಾಳವನ್ನು ಎಷ್ಟು ಸರಿ ಎಸೆಯಲಾಗಿದೆ ಅಂತ ಹೇಳಿದವರು 1000 ಸಲ ಅಲ್ವಾ. ಹಾಗಾಗಿರೋದ್ರಿಂದ ಒಟ್ಟು ಯತ್ನಗಳ ಸಂಖ್ಯೆನ ನಾನು ದಾಳವನ್ನು ಎಷ್ಟು ಸರಿ ಎಸೆಯಲಾಗಿದೆ, ದಾಳದ ಒಟ್ಟು ಯತ್ನಗಳ ಸಂಖ್ಯೆ ಅಂತ ಹೇಳಿ ಬರ್ಕೊತೀನಿ. ದಾಳಗಳ ಒಟ್ಟು ಯತ್ನಗಳ ಸಂಖ್ಯೆ. ಇವಾಗ ನಮಗೆ ಇದು ಯಾವುದ್ರದ್ದು ಸೂತ್ರ ಆಗಿರುತ್ತೆ, ನಮಗೆ ಕೊಟ್ಟಿರೋ ಪ್ರಶ್ನೆಯಲ್ಲಿ ನಾವು ಈ ಸೂತ್ರದ ಅಡಿಯಲ್ಲಿ ಈ ರೀತಿಯಲ್ಲಿ ಬರ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ನಮಗೆ ಪ್ರತಿ ಒಂದರ ಆವೃತ್ತಿಯ ಅಡಿಯಲ್ಲಿ ನಾವು ಏನು ಮಾಡ್ತಾ ಬರಬೇಕು, ಸಂಭವನೀಯತೆಯನ್ನು ಕಂಡುಹಿಡಿತಾ ಬರಬೇಕು. ಈಗ ನಮಗೆ ಈ ಸೂತ್ರದ ಮೇಲೆ ಲೆಕ್ಕವನ್ನು ಬಿಡಿಸ್ತಾ ಬರ್ತೀವಿ. ಇಷ್ಟು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಹೇಗೆ ಬರ್ಕೊಂಡೆ ಅಂತ. ನೋಡಿ, ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ. ಈ ಘಟನೆಯು ಸಂಭವಿಸಿದ ಅಂದರೆ ಇವಾಗ ಇಲ್ಲೊಂದು ಘಟನೆ ಆಗಿರುತ್ತಪ್ಪ, ಒಂದು ಸರಿ ದಾಳವನ್ನು ಎಸಿತೀರಾ, ಅದರ ಆವೃತ್ತಿ ಮೇಲೆ ನೀವೇನು ಕಂಡುಹಿಡಿತಾ ಬರ್ತೀರಿ, ಸಂಭವನೀಯತೆ ಎಷ್ಟು ಅನ್ನೋದನ್ನು ಕಂಡುಹಿಡಿತಾ ಬರ್ತೀರಾ. ಇಲ್ಲಿ ಏನು ಬರುತ್ತೆ, ಈ 1ರ ಆವೃತ್ತಿ ಬರುತ್ತೆ. ಹಾಗೆ ಒಟ್ಟು ಯತ್ನಗಳ ಸಂಖ್ಯೆ, ಈ ದಾಳವನ್ನು ಎಷ್ಟು ಸರಿ ಎಸೆಯಲಾಗಿದೆ ಅನ್ನೋದ್ರ ಮೇಲೆ ನೀವು ಸಂಭವನೀಯತೆಯನ್ನು ಕಂಡುಹಿಡಿತಾ ಬರ್ತೀರಿ. ಈ ಸೂತ್ರ ನಿಮಗೆ ಗೊತ್ತಾಯಿತು ಅಂದರೆ ಈಗ ಏನು ಮಾಡ್ತಾ ಬರ್ತೀರಿಪ್ಪ ಅಂದರೆ ಲೆಕ್ಕವನ್ನು ಬಿಡಿಸ್ತಾ ಬರ್ತೀರಿ. ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟ್ ಏನಪ್ಪ ಅಂದರೆ ನಾವು ಈ ದಾಳದ್ದು ಅಂದರೆ ಇಲ್ಲಿರೋವಂಥದ್ದು ಒಂದೇ ಸರಿ ಎಸೆಯಲಾಗಿದೆಯಲ್ಲ, ಈ ಫಲಿತದ ಮೇಲೆ ನಾವು ಸಂಭವನೀಯತೆ ಎಷ್ಟು ಬರ್ಬೋದು ಅನ್ನೋದನ್ನ ಕಂಡುಹಿಡಿತಾ ಬರ್ತೀವಿ. ಸೂತ್ರ ಏನಿದೆ ಅಲ್ಲಿ ನೋಡಿ, 1ರ ಆವೃತ್ತಿ, ಹೌದಲ್ವಾ. 1ರ ಆವೃತ್ತಿ ಅಂದರೆ ಅದರ ಆವೃತ್ತಿ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 179 ಕೊಟ್ಟಿದ್ದಾರೆ. ಹೌದಾ, 179 ಕೊಟ್ಟಿದ್ದಾರೆ. ಅಂದರೆ ನಮಗೆ ಒಟ್ಟು ಯತ್ನಗಳ ಸಂಖ್ಯೆ ಎಷ್ಟಿದೆ ಅಂದರೆ ದಾಳವನ್ನು ಒಟ್ಟು ಯತ್ನಗಳ ಸಂಖ್ಯೆ, ದಾಳದ ಒಟ್ಟು ಯತ್ನಗಳ ಸಂಖ್ಯೆ ಎಷ್ಟು ಬರ್ಕೊಂಡಿದ್ದೀವಿ, ಒಟ್ಟು ಯತ್ನಗಳ ಸಂಖ್ಯೆ ಅಂದರೆ ಇಲ್ಲಿ ದಾಳನ ಎಷ್ಟು ಸರಿ ಎಸೆಯಲಾಗಿದೆ, 1000 ಸಲ ಎಸೆಯಲಾಗಿದೆ. ಡಿವೈಡೆಡ್ ಬೈ 1000. 1000ನ 179ರಿಂದ ಭಾಗಿಸಿದಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟಾಗಿರುತ್ತೆ ನೋಡಿ, 0.179 ಆಗಿರುತ್ತೆ. ಎಷ್ಟು ಬರುತ್ತೆ, 0.179. ನಿಮಗೆ ಭಾಗ ಮಾಡಲಿಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಮಕ್ಕಳೇ. ನಾನು ನಿಮಗೆ ಒಂದು ಸೂತ್ರನ ಬರ್ಕೊಂಡಿದ್ದೀನಿ, ಯಾವುದ್ರದ್ದು, ಸಂಭವನೀಯತೆ. ಅವ್ರು ಏನು ಹೇಳಿರೋದು, ಪ್ರತಿಯೊಂದು ಫಲಿತಗಳನ್ನು ಆಧಾರವಾಗಿ ಇಟ್ಕೊಂಡು ನೀವೇನನ್ನು ಕಂಡುಹಿಡಿರಿ ಅಂತ ಹೇಳಿದರೆ ಸಂಭವನೀಯತೆಯನ್ನು ಕಂಡುಹಿಡಿರಿ. ಅಂದರೆ ಈ ಫಲಿತದ್ದು ಸಂಭವನೀಯತೆ, ಈ ಫಲಿತದ್ದು ಸಂಭವನೀಯತೆಯನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಫಸ್ಟ್ ಸೂತ್ರನ ಬರ್ಕೊಂಡಿದ್ದೀನಿ. ಆ ಸೂತ್ರದ ಮೇಲೆ ಅವರು ಕೊಟ್ಟಿರೋ ಪ್ರಶ್ನೆ ಮೇಲೆ ನಾವು ದತ್ತವನ್ನು ಬರ್ಕೊಳ್ತಾ ಬರ್ತೀವಿ ಮಕ್ಕಳೇ. ಸೂತ್ರ ಏನು, P ಆಫ್ E ಈಕ್ವಲ್ಸ್ ಟು ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಒಟ್ಟು ಯತ್ನಗಳ ಸಂಖ್ಯೆ ಅಂತ ಹೇಳಿ ಬರ್ಕೊಂಡಿದ್ದೀವಿ. ಇದರ ಮೇಲೆ ನಾನು ದತ್ತವನ್ನು ಬರ್ಕೊಳ್ತೀನಿ. ಅಲ್ಲಿ ನನಗೆ ಪ್ರಶ್ನೆಯಲ್ಲಿ ಏನಪ್ಪ ಸಿಕ್ಕಿದೆ ಅಂದರೆ ಒಟ್ಟು ಯತ್ನಗಳ ಸಂಖ್ಯೆ ಅಂದರೆ ದಾಳವನ್ನು ಎಷ್ಟು ಸರಿ ಎಸೆಯಲಾಗಿದೆ ಅಂತ ಹೇಳಿದರೆ ಅವರು 1000 ಸಲ ಎಸೆಯಲಾಗಿದೆ ಅಂತ ಹೇಳಿದ್ದಾರೆ. ಇವಾಗ ಅದರ ಮೇಲೆ ಅಂದರೆ ಕೊಟ್ಟಿರೋ ಪ್ರಶ್ನೆ ಮೇಲೆ ನಾವು ಸೂತ್ರವನ್ನು ಬರ್ಕೋಬೇಕಾಗುತ್ತೆ. ಅವರು ಏನು ಹೇಳಿರೋದು, ನಮಗೆ ಕಂಡುಹಿಡಿಬೇಕಾಗಿರೋದು ಏನು ಅಂತ ಹೇಳಿದರೆ ಪ್ರತಿ ಒಂದು ಘಟನೆಯ ಸಂಭವನೀಯತೆ ಹೇಳಿರೋ ಕಾರಣ ಏನಂತ ಮಾಡ್ತೀರಾ ಅಂದರೆ P ಆಫ್ E ಈಕ್ವಲ್ಸ್ ಟು ಅಂದರೆ ಫಸ್ಟ್ ಈ ಘಟನೆ ಅಂದರೆ ಈ ಫಲಿತದ್ದು ನಾವು ಸಂಭವನೀಯತೆ ಕಂಡುಹಿಡಿಯಬೇಕಾಗಿರೋದ್ರಿಂದ 1ರ ಆವೃತ್ತಿ ಅಂದರೆ ಇದ್ರದ್ದು ಆವೃತ್ತಿನ ಇಟ್ಕೊಂಡು ಒಟ್ಟು ಯತ್ನಗಳ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಏನು ಸಿಗುತ್ತೆ, ಇದರ ಸಂಭವನೀಯತೆ ಸಿಗುತ್ತೆ. ಗೊತ್ತಾಯ್ತಲ್ವಾ. ಈ ಅಷ್ಟು ಅಂದರೆ ಇಲ್ಲಿ ಇರುವಂಥ ಫಲಿತಗಳ ಸಂಯೋಜನೆಯನ್ನು ನಾವು ಘಟನೆ ಅಂತ ಕರಿತೀವಿ ಅಂತ ಹೇಳಿದ್ದೆ ನಿಮಗೆ. ಆ ಕಾರಣದಿಂದಾಗಿ ನಾನು ಈ ಫಲಿತವನ್ನು ಇಯಿಂದ ಸೂಚಿಸ್ಕೊತೀನಿ. ಉಳಿದಿರ್ತಕ್ಕಂಥವನ್ನೆಲ್ಲ E1 E2 E3 E4 E5 E6 ಅಂತ ಹೇಳಿ ಹೆಸರಿನಿಂದ ಸೂಚಿಸ್ಕೊಂಡಿದ್ದೀನಿ ಮಕ್ಕಳೇ. ಇವಾಗ ಸೂತ್ರ ಹೇಗೆ ಬಂತು ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ನೋಡಿ. P ಆಫ್ E ಈಕ್ವಲ್ಸ್ ಟು 1ರ ಆವೃತ್ತಿ ಬೈ ದಾಳದ ಒಟ್ಟು ಯತ್ನಗಳ ಸಂಖ್ಯೆನ ನಾವು ಮಾಡಿದಾಗ ನಮಗೆ ಏನು ಸಿಗುತ್ತೆ, ಈ ಪರ್ಟಿಕ್ಯುಲರ್ ಆಗಿ ಇದರ ಸಂಭವನೀಯತೆ ಸಿಗುತ್ತೆ. ಇದೇ ರೀತಿ ನೀವು ಇನ್ನು ಉಳಿದಿರ್ತಕ್ಕಂಥ ಫಲಿತಗಳ ಆಧಾರದ ಮೇಲೆ ಏನು ಮಾಡ್ತಾ ಬರ್ತೀರಿ, ಲೆಕ್ಕವನ್ನು ಬಿಡಿಸ್ತಾ ಬರ್ತೀರಿ. ಪ್ರತಿಯೊಂದು ಫಲಿತದ ಸಂಭವನೀಯತೆ ಅಂದರೆ ಫಲಿತಗಳ ಆಧಾರದ ಮೇಲೆ ನೀವು ಪ್ರತಿಯೊಂದರ ಸಂಭವನೀಯತೆ ಎಷ್ಟು ಅನ್ನೋದನ್ನು ಕಂಡುಹಿಡಿತಾ ಬರ್ತೀರಿ. ಒಂದನೇದು
ಅಂದರೆ ಈ ಫಲಿತದ್ದು ಒಂದನೇ ಫಲಿತದ್ದು ಸಂಭವನೀಯತೆ ಎಷ್ಟು ಬಂದಿದೆ ನಮಗೆ 0.179 ಬಂದಿದೆ. ಬಾಕ್ಸೋಕ್ಕೆ ನಿಮಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಒನ್ ಟೈಮ್ ಮಾಡಿ ತೋರಿಸ್ಬಿಡ್ತೀನಿ ಹೇಗೆಪ್ಪ ಬಾಕ್ಸೋದು ಅಂತ. ನೋಡಿ ಇಲ್ಲಿ 1000 ಇದೆ, ಹೌದಾ? 1000ನ ಏನು ಮಾಡ್ತೀರಿ, 179ರಿಂದ ಭಾಗಿಸ್ತೀರಿ. 179 ಅಂದರೆ ಇಲ್ಲಿ 4 ಸಂಖ್ಯೆ ಇದೆ, ಇಲ್ಲಿ 3 ಸಂಖ್ಯೆಗಳಿದ್ದಾವೆ, ಹೌದಲ್ವಾ? ಆ ಕಾರಣ ಏನು ಮಾಡ್ಬೋದು ನಾವು, 0 ಪಾಯಿಂಟ್ ಇಟ್ಕೊಂಡು ಏನು ಮಾಡ್ತೀರಿ ನೋಡಿ, ಇವಾಗ ಇಲ್ಲಿ 0ನ ಬರ್ಕೋಬೋದು. ಆಗೆಷ್ಟಾಯಿತು, 1790 ಆಯಿತು. 1000 ಒಂದಲೇ 1000 ಬರ್ಕೊಂಡ್ರ ನಂತರ ಇಲ್ಲಿ ಎಷ್ಟು ಉಳಿತು, 790 ಉಳಿತು. ಪಾಯಿಂಟ್ ಕಟ್ಟಿರೋದ್ರಿಂದ ಇಲ್ಲಿ 0ನ ನಾವು ಬರ್ಕೋಬೋದಾಗುತ್ತೆ, ಬರ್ಕೋಬೇಕಾಗುತ್ತೆ. ಬರ್ಕೊಂಡ ನಂತರ ನಮ್ಗೆ ಏನಾಯಿತು, ಇಲ್ಲಿ 7900 ಆಯಿತು. ಆಗ 1007 ಎಷ್ಟು ಬರುತ್ತೆ, 7000 ಬರುತ್ತೆ, ಹೌದಾ? 8ನೇ ಮಾಡಿದ್ರೆ 8000 ಅಂದರೆ 7900ಗಿಂತ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿರೋದು ಏನು ಮಾಡ್ತಾರೆ, 1007 ಎಷ್ಟು, 7000 ಬರುತ್ತೆ, ಹೌದಾ? ಇನ್ನೆಷ್ಟು ಉಳಿತು, 900 ಉಳಿತು. 900 ಅಂದರೆ ಇಲ್ಲಿ ಮತ್ತೇನು ಮಾಡ್ಬೋದು ನಾವು, 900 ಅಂದರೆ 1009 ಅಂದರೆ ಇಲ್ಲಿ ಪಾಯಿಂಟ್ ಕಟ್ಟಿರೋದ್ರಿಂದ ಇನ್ನೊಂದು 0ನೇ ಇಳಿಸ್ಕೋಬೋದಾ? 1009 ಎಷ್ಟು, 9000. ಎಲ್ಲ ಏನಾಯಿತು, 9000ದಲ್ಲಿ 9000 ಹೋಯಿತು ಅಂದರೆ 0 ಬಂತು. ನೋಡಿ ಎಷ್ಟು ಬಂತು, 0.179 ಬಂತು. ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ? 0.179 ಹೇಗೆ ಬಂತು ಅಂತ ನೋಡ್ರಿ. ಇದು ಏನರದ್ದು ಸಂಭವನೀಯತೆ ಆಗಿರುತ್ತೆ. ಈ ಕೊಟ್ಟರು ಇಲ್ಲಿ ಫಲಿತ, ಫಸ್ಟ್ನೇ ಫಲಿತದ ಆವೃತ್ತಿಯ ಮೇಲೆ ನಾವು ಅದರ ಸಂಭವನೀಯತೆ ಎಷ್ಟು ಅನ್ನೋದನ್ನು ಕಂಡುಹಿಡಿದಿರೋವಂಥದ್ದು. ಅದೇ ರೀತಿ ಇನ್ನು ಉಳಿದಿರ್ತಕ್ಕಂಥದ್ದನ್ನು ಮಾಡ್ತಾ ಬರೋಣ. ಇವಾಗ ಒಂದು ಕಡೆ ಬರ್ಕೊಂಡ್ಬಿಡ್ತೀನಿ ನಾನು. P ಆಫ್ E1 ಎಷ್ಟು ಬಂದಿದೆ ನಮಗೆ, 0.179 ಇಲ್ಲಿ ಬರ್ಕೊಂಡಿದ್ದೀನಿ. ಅದೇ ರೀತಿ P ಆಫ್ E2 ಎಷ್ಟು ಬಂದಿದೆ ಅನ್ನೋದನ್ನ ಬರ್ಕೊಳ್ತಾ ಬರೋಣ. P ಆಫ್ E2 ಅಂದರೆ ಇಲ್ಲೇ ಮಾಡ್ತೀನಿ ನಾನು. P ಆಫ್ E2 ಅಂದರೆ ಎಷ್ಟಪ್ಪ, ಇವಾಗ E2ದು ಎರಡನೇ ಫಲಿತದ ಸಂಭವನೀಯತೆಯನ್ನು ಎಷ್ಟು ಅನ್ನೋದನ್ನು ಕಂಡುಹಿಡಿತಾ ಬರೋಣ ಆವೃತ್ತಿಯ ಮೇಲೆ. ಈಗ ಇಲ್ಲಿ ಸೂತ್ರ ಏನಾಗುತ್ತಪ್ಪ ಅಂದರೆ 2ರ ಆವೃತ್ತಿ ಆಗುತ್ತೆ. 2ರ ಆವೃತ್ತಿ ಗೊತ್ತಾಗ್ತಿದೆಯಲ್ಲ, 2ರ ಆವೃತ್ತಿ ಬೈ ದಾಳದ ಒಟ್ಟು ಯತ್ನಗಳ ಸಂಖ್ಯೆ. ಅಂದರೆ 2ರ ಆವೃತ್ತಿ ಎಷ್ಟಿದೆ ನೋಡಿ, 2ರ ಆವೃತ್ತಿ 150 ಇದೆ. 150ನ್ನು 1000ದಿಂದ ಭಾಗಿಸಿ, ಆಗ ಬರ್ತಕ್ಕಂಥದ್ದು ಎಷ್ಟಾಗಿರುತ್ತೆ, 0.15 ಆಗಿರುತ್ತೆ. ಎಷ್ಟು ಬರುತ್ತಪ್ಪ ಅಂದರೆ 0.15. ಗೊತ್ತಾಯ್ತಲ್ವಾ, 0.15. ಇದೆಷ್ಟು, 0.15. ಇದು ಎಷ್ಟು, ಯಾವುದ್ರದ್ದು, P ಆಫ್ E2ದು ಅಂದರೆ ಇದರ ಸಂಭವನೀಯತೆ. ಗೊತ್ತಾಗ್ತಿದೆ ಅಲ್ವಾ? ಈಗ ಅದೇ ರೀತಿ ಮೂರನೇದು. ಹಾಗಿದ್ರೆ ಇಲ್ಲಿ ಸೂತ್ರ ಏನಾಗುತ್ತೆ, ಇಲ್ಲಿ E3 ಇಲ್ಲಿ 3 ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಆಗ ಇಲ್ಲಿ ಏನು ಬರ್ಕೊತೀರಾ, E3 ಅಂದರೆ ಇದರದ್ದು ಸಂಭವನೀಯತೆ ಕಂಡುಹಿಡಿಬೇಕು ಅಂದರೆ ನಾವೇನು ಬರ್ಕೋಬೇಕು, ಏನಾಗಿ ಬರ್ಕೋಬೇಕು ಅಂದರೆ 3ರ ಆವೃತ್ತಿ. 3ರ ಆವೃತ್ತಿ ಎಷ್ಟು ಕೊಟ್ಟಿದ್ದಾರೆ, 157 ಕೊಟ್ಟಿದ್ದಾರೆ ಬೈ 1000, ಹೌದಲ್ವಾ? ಇವಾಗ ಏನು ಮಾಡ್ತೀರಾ, 157ರಲ್ಲಿ 1000ನ ಭಾಗಿಸಿದಾಗ, 1000ನ 157ರಿಂದ ಭಾಗಿಸಿದಾಗ ಬರ್ತಕ್ಕಂಥದ್ದು ಎಷ್ಟಾಗಿರುತ್ತೆ, 0.157 ಬರುತ್ತೆ. ಎಷ್ಟು ಬರುತ್ತೆ, 0.157. ಹಾಗಾಗಿರೋದ್ರಿಂದ ಇಲ್ಲಿ ಬರ್ಕೊತೀನಿ, P ಆಫ್ E3 ಈಸ್ ಈಕ್ವಲ್ ಟು 0.157 ಅಂತ ಹೇಳಿ. ಗೊತ್ತಾಯ್ತಲ್ವಾ? ಅದೇ ರೀತಿ ನಾಲ್ಕನೇದ್ರದ್ದು ಏನು ತಗೊಂಡು ಹಿಡ್ಕೊತೀರಿ, ನಾಲ್ಕನೇದ್ರದ್ದು ನೋಡಿ, 4ನೇದು ಆವೃತ್ತಿ. ಇವಾಗ ಇಲ್ಲಿ ಏನಾಗುತ್ತೆ, 4ರದ್ದನ್ನು ನೀವು ಕಂಡುಹಿಡಿಬೇಕಾಗುತ್ತೆ. ಏನಾಯಿತು ಇವಾಗ, 149 ಬೈ 1000. 1000ನ 149ರಿಂದ ಭಾಗಿಸಿದಾಗ ಏನಾಯಿತು, 0.149 ಬಂತು. ಇದು ಯಾವ್ದ್ರದ್ದು, E4ಇಂದು, P ಆಫ್ E4 ಅಲ್ವಾ? ಅದೇ ರೀತಿ P ಆಫ್ E5 ಮಾಡಿ ಏನು ಬರುತ್ತಪ್ಪ ಅಂದರೆ ನೋಡಿ, ಅಲ್ಲಿ E5 ಎಷ್ಟಿದೆ, P ಆಫ್ E5 ಎಷ್ಟು ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ಸೂತ್ರ ಏನಾಗುತ್ತೆ ನೋಡಿ, E5 ಇಲ್ಲಿ 5ರ ಆವೃತ್ತಿ ಅಂತ ಹೇಳಿ ಬರ್ಕೊತೀರಾ ಬೈ ದಾಳದ ಒಟ್ಟು ಯತ್ನಗಳ ಸಂಖ್ಯೆ ಆಗುತ್ತೆ. ಹಾಗಾಗಿ ಇದರಿಂದ ಇಲ್ಲಿ ಏನು ಬರ್ಕೊತೀರಾ, 5ರ ಆವೃತ್ತಿ ಎಷ್ಟಿದೆ, 175 ಬೈ 1000, ಹೌದಾ? ಭಾಗಿಸಿ ನೋಡಿ ಎಷ್ಟು ಬರುತ್ತೆ, 0.175 ಬರುತ್ತೆ. ಗೊತ್ತಾಯ್ತಲ್ವ ಹೇಗೆ ಬಂತು ಅಂತ? ಅದನ್ನು 1000ದಿಂದ ಭಾಗಿಸಿದಾಗ ನಮಗೆ ಬರ್ತಕ್ಕಂಥ ಉತ್ತರ ಅದು. ಅದೇ ರೀತಿ ಈಗೇನಪ್ಪ ಮಾಡ್ತೀರಾ ಅಂದರೆ P ಆಫ್ E6. ಆವಾಗ ಸೂತ್ರ ಏನಾಗಿರುತ್ತೆ ಇಲ್ಲಿ, P ಆಫ್ E6
ಇದು ಪಿ ಆಫ್ ಇ 5 ಪಿ ಆಫ್ ಇ 6ಇಂದು ಏನು ಬರುತ್ತೆ ನೋಡ್ರಿ, ಏನಿದೆ ಆವೃತ್ತಿ 190 ಇದೆ. 190ನ 1000ದಿಂದ ಭಾಗಿಸಿದಾಗ ಬರ್ತಕ್ಕಂಥದ್ದು ಎಷ್ಟು? 0.19 ಬರುತ್ತೆ. 0.19 ಬರ್ತಕ್ಕಂಥದ್ದು. ಇವಾಗ ಇದಿಷ್ಟು ನಮ್ಗೆ ಏನಾಗಿರುತ್ತೆ, ಪ್ರತಿಯೊಂದು ಫಲಿತದ ಆವೃತ್ತಿಯ ಮೇಲೆ ನಾವು ಸಂಭವನೀಯತೆಯನ್ನು ಕಂಡುಹಿಡಿತಾ ಬಂದ್ವಿ. ಅವ್ರು ಏನು ಹೇಳಿರೋದು, ಫಲಿತದ ಮೇಲೆ ಈ ಸಂಭವನೀಯತೆಯನ್ನು ಕಂಡುಹಿಡಿರಿ, ಅಂದರೆ ದಾಳಗಳನ್ನ 1000 ಸಲ ಎಸೆಯಲಾಗಿದೆ, ಆ ಪ್ರತಿಯೊಂದು ಫಲಿತದ ಸಂಭವನೀಯತೆ ಎಷ್ಟು ಅಂತ ಕಂಡುಹಿಡಿರಿ ಅಂತ ಹೇಳಿದ್ದಾರೆ ಅಲ್ವಾ. ಇವಾಗ ನೋಡ್ರಿ, ನೀವು ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಇಷ್ಟು ಅಂದರೆ ಈ ಸೂತ್ರದ ಮೇಲೆ ನಾವೇನು ಮಾಡಿದ್ವಿ, ಪ್ರತಿಯೊಂದು ಫಲಿತದ ಸಂಭವನೀಯತೆಯನ್ನು ಕಂಡುಹಿಡ್ತಾ ಬಂದ್ವಿ. ಇಲ್ಲಿ ನಮಗೆ ಫಸ್ಟ್ನೇದ್ರದ್ದು ಸಂಭವನೀಯತೆ ಎಷ್ಟು ಬಂದಿದೆ? 0.179 ಮತ್ತು 0.15, ಹಾಗೆ 0.157 ಬಂದಿದೆ. ಇಲ್ಲಿ ನೋಡಿ, ಪಿ ಆಫ್ ಇ 4 ಇಂದ ಎಷ್ಟು ಬಂದಿದೆ? 0.149. ಇವಾಗ ನಿಮ್ಗೆ ಇಲ್ಲಿ ಕೆಳಗಡೆ ಬರ್ಕೊಂಡ್ಬಿಡ್ತೀನಿ ನಾನು ಸಂಭವನೀಯತೆನ. ಸರಿ, ಪಿ ಆಫ್ ಇ ಅಂತ ಹೇಳಿ ಕರಿತೀವಲ್ವಾ ಸಂಭವನೀಯತೆ. ನೋಡ್ರಿ, ಪಿ ಆಫ್ ಇ 1 ಎಷ್ಟು ಬಂದಿದೆ? ಇಲ್ಲಿ 0.179 ಬಂದಿದೆ, ಹೌದಾ? ಹಾಂ, ಅದೇ ರೀತಿ ಎರಡನೇದು ಎಷ್ಟು ಬಂದಿದೆ? 0.15. ಆಮೇಲೆ ಮೂರನೇದು ಎಷ್ಟು ಬಂದಿದೆ? 0.157 ಬಂದಿದೆ, ಹೌದಾ? ನೆಕ್ಸ್ಟ್ ಅದೇ ರೀತಿ 4ರದ್ದು ಎಷ್ಟು ಬಂದಿದೆ ನೋಡ್ರಿ ಸಂಭವನೀಯತೆ? 0.149. ಅದೇ ರೀತಿ ಇದ್ರದ್ದು ಸಂಭವನೀಯತೆ ಎಷ್ಟಿದೆ ನೋಡಿ? 0.175 ಇದೆ, ಹೌದಾ? ಆಮೇಲೆ 0.19. ನೋಡಿ ಮಕ್ಕಳೇ, ಇಲ್ಲಿ ನೀವು ಗಮನಿಸಬೇಕಾಗಿರೋದು ಇಷ್ಟು ನೋಡಿ. ಇಲ್ಲಿ ಈ ಲೆಕ್ಕವನ್ನು ಬಿಡಿಸಿದಾಗ ನಿಮಗೆ ಬಂದಿರತಕ್ಕಂಥ ಸಂಭವನೀಯತೆ, ಅವರು ಏನು ಹೇಳಿದರು ಪ್ರಶ್ನೆಯಲ್ಲಿ, ಪ್ರತಿಯೊಂದು ಫಲಿತದ ಆಧಾರದ ಮೇಲೆ ಸಂಭವನೀಯತೆಯನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಅಂದರೆ ಆವೃತ್ತಿಯ ಆಧಾರದ ಮೇಲೆ ಸಂಭವನೀಯತೆಯನ್ನು ಕಂಡುಹಿಡಿರಿ. ಇದಿಷ್ಟು ಏನಪ್ಪ ಅಂದರೆ ಈ ಪ್ರತಿಯೊಂದು ಫಲಿತದ ಸಂಭವನೀಯತೆ ಆಗಿರುವಂಥದ್ದು. ಈಗ ನೀವು ಇಲ್ಲಿ ಇದರಲ್ಲಿ ಏನು ಗಮನಿಸಬೇಕು ಅಂದರೆ ನೋಡಿರಿ, ಈ ಸಂಭವನೀಯತೆ ಎಲ್ಲ ಏನು ಬಂದಿದೆಯಪ್ಪ ಅಂದರೆ 0.179, 0.15, 0.157, 0.149 ಬಂದಿದೆ, 0.175 ಬಂದಿದೆ, ಇಲ್ಲಿ 0.19 ಬಂದಿದೆ, ಹೌದಲ್ವಾ? ಈಗ ನೋಡಿ, ಇಲ್ಲಿ ಪ್ರತಿ ಘಟನೆಯ ಸಂಭವನೀಯತೆ 0 ಮತ್ತು 1ರ ನಡುವೆ ಬರುತ್ತದೆ. ಈ ಅಂಶವನ್ನು ನೀವು ನೆನ್ಪಿಟ್ಕೋಬೇಕು. ನೋಡಿ, ಇಲ್ಲಿ 0 ಮತ್ತು 1 ಅಂದರೆ ನಮಗೆ ಬರುವಂಥ ಪ್ರತಿಯೊಂದು ಘಟನೆ, ಇವಾಗ ಇದು ಒಂದು ಘಟನೆ, ಇದು ಒಂದು ಘಟನೆ, ಇದು ಒಂದು ಘಟನೆ, ಈ ಘಟನೆಯಲ್ಲಿ ಬರ್ತಕ್ಕಂಥ ಸಂಭವನೀಯತೆ ಅಂದರೆ ಆ ಘಟನೆಯ ಸಂಭವನೀಯತೆ ಏನಾಗಿರುತ್ತೆ? 0 ಮತ್ತು 1ರ ನಡುವೆಯಲ್ಲೇ ಬರ್ತಕ್ಕಂಥದ್ದು. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲಾದರೂ ಕೇಳಬಹುದು. ನೋಡಿ ಮಕ್ಕಳೇ, ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಓಕೆನಾ? ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಪ್ರತಿ ಘಟನೆಯ ಸಂಭವನೀಯತೆ, ಇವಾಗ ಇದು ಒಂದು ಘಟನೆ, ಇದೊಂದು ಘಟನೆ ಅಂತ ನಿಮ್ಗೆ ಮುಂಚೆನೇ ಹೇಳಿದೆ ಅಲ್ವಾ? ಈ ಘಟನೆಯ ಸಂಭವನೀಯತೆ ಯಾವಾಗಲೂ ನಮಗೆ 0 ಮತ್ತು 1ರ ನಡುವೆಯಲ್ಲಿ ಬರ್ತಕ್ಕಂಥದ್ದು, ಗೊತ್ತಾಯ್ತು ಅಲ್ವಾ? ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಎಲ್ಲ ಸಂಭವನೀಯತೆಗಳು ಮೊತ್ತವು ಒಂದೇ ಆಗಿರುತ್ತದೆ. ಎಲ್ಲ ಸಂಭವನೀಯತೆ ಅಂದರೆ ಇಲ್ಲಿರುವಂಥ ಅಷ್ಟು ಸಂಭವನೀಯತೆಗಳನ್ನ ನೀವು ಕೂಡಿದಾಗ ಏನಾಗುತ್ತಪ್ಪ ಅಂತ ಅಂದರೆ ನಮಗೆ 1 ಬರುತ್ತದೆ. ಹೇಗೆ ಅಂತ ನಿಮಗೆ ಮಾಡಿ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಫಸ್ಟು ಅಷ್ಟ್ರದ್ದು ಸಂಭವನೀಯತೆಯನ್ನು ಬರ್ಕೊಂಡ್ಬಿಡೋಣ. 0.179, ಆಮೇಲೆ 0.15, ಆಮೇಲೆ ಏನಿದೆ 0.157, 0.149, 0.175, ಆನಂತರ 0.19. ಈಗ ಇವಿಷ್ಟನ್ನು ಕೂಡಿದಾಗ ಅಂದರೆ ಎಲ್ಲ ಸಂಭವನೀಯತೆಗಳನ್ನು ನಮಗೆ ಕೂಡಿದಾಗ ಬರ್ತಕ್ಕಂಥದ್ದು ಬೆಲೆ ಎಷ್ಟಪ್ಪ ಅಂದರೆ 1 ಆಗಿರುತ್ತೆ. ನೋಡಿ, 9 ಮತ್ತು 9 ಕೂಡಿ ಎಷ್ಟು ಬರುತ್ತೆ? 9 + 9 ಎಷ್ಟಾಯಿತು? 18 ಆಗುತ್ತೆ. 18 + 7 18 + 7 ಎಷ್ಟಾಯಿತು? 25 ಆಗುತ್ತೆ. 25 + 5 ಎಷ್ಟಾಯ್ತಪ್ಪ? 30 ಆಗುತ್ತೆ. ಸೊ 0 ಬರೀತೀರಾ, ಇಲ್ಲಿ 3ಅನ್ನು ದಶಕ ಇಡ್ತೀರಿ. ನಂತರ ಇವಾಗ ಇಲ್ಲಿ ನೋಡಿ, 7 3 10 ಮತ್ತು 20, 20 ಇಲ್ಲಿ ಒಂದು 20 ಆಯಿತು. 27 31 + 9 ಎಷ್ಟಾಯಿತು? 40 ಆಯಿತು. ಈಗ 0 ಇಲ್ಲಿ 4 ಇಡ್ತೀರಿ. 4 5 6 7 8 9 10.
ಸೊ ಇಲ್ಲಿ 0 ಬರೆದು ಇಲ್ಲಿ ಒಂದು ಕ್ಯಾರಿ ಇಡ್ತೀರಾ. ಓಕೆನಾ? ಇವಾಗ ಇಲ್ಲಿ ಒಂದನ್ನು ಬರೀತೀರಾ. ಇಲ್ಲಿ ಪಾಯಿಂಟ್ ನಂತರ ಸೊನ್ನೆಗಳು ಇರೋದನ್ನು ನೀವು ನೆಗ್ಲೆಕ್ಟ್ ಮಾಡಬಹುದು. ಇನ್ನು ಒಂದು ನೋಡಿ, ನಿಮ್ಗೆ ಹೇಳಿದ್ದೆ ನಾನು, ಇಲ್ಲಿ ಎಲ್ಲ ಸಂಭವನೀಯತೆಗಳ ಮೊತ್ತವು ಅಂದರೆ ಎಲ್ಲವನ್ನು ನಿಮಗೆ ಕೂಡಿದಾಗ ಬರ್ತಕ್ಕಂಥದ್ದು, ಎಲ್ಲವನ್ನು ಕೂಡಿದಾಗ ಬರ್ತಕ್ಕಂಥ ಮೊತ್ತ ಎಷ್ಟಿರುತ್ತೆ? ಒಂದಾಗಿರುತ್ತೆ. ಗೊತ್ತಾಯ್ತಲ್ವಾ? ಇವಾಗ ಇದು ಒಂದು ಸಂಭವನೀಯತೆ, ಇದೊಂದು ಸಂಭವನೀಯತೆ, ಇದೊಂದು ಸಂಭವನೀಯತೆ, ಇದು ಒಂದು ಸಂಭವನೀಯತೆ, ಇದು ಒಂದು, ಇದು ಒಂದು, ಇವಿಷ್ಟನ್ನು ಕೂಡಿದಾಗ ನಮಗೆ ಒಟ್ಟಾರೆ ಬರ್ತಕ್ಕಂಥ ಸಂಭವನೀಯತೆ ಏನಾಗಿರುತ್ತೆ? ಒಂದಾಗಿರುತ್ತೆ. ಅದೇ ರೀತಿ ಅವರು ಕೊನೆಯದಾಗಿ ಒಂದು ಪಾಯಿಂಟ್ನ ಕೊಟ್ಟಿದ್ದಾರೆ. E1 E2 ಅಪ್ ಟು E6ಗಳು ಒಂದು ಯತ್ನದ ಎಲ್ಲ ಸಾಧ್ಯ ಫಲಿತಗಳನ್ನು ಒಳಗೊಂಡಿರುತ್ತದೆ. ಅಂದರೆ ನಮಗೆ ಬರ್ತಕ್ಕಂಥದ್ದು ಎಲ್ಲ ಸಾಧ್ಯತೆಗಳ ಫಲಿತವನ್ನು ಒಳಗೊಂಡಿರ್ತದೆ. ಅಂದರೆ ಇವಾಗ E1 ಅಂದರೆ ಇವಾಗ ಇದು ಒಂದು, ಇವಾಗ E1 ಅಂದರೆ ಇದು ಒಂದು ಘಟನೆ, ಹೌದಾ? ಈ E1 ಅನ್ನೋ ಒಂದು ಘಟನೆಯಲ್ಲಿ ಒಂದು ಯತ್ನದ ಎಲ್ಲ ಸಾಧ್ಯದ ಫಲಿತಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಎಲ್ಲ ಸಾಧ್ಯತೆಗಳ ಫಲಿತಗಳನ್ನು, ಅಂದರೆ ಇವಾಗ ಇದು ಒಂದು ಸಾಧ್ಯತೆ, ಅಂದರೆ ಇವಾಗ ಒಂದು ದಾಳವನ್ನು ಎಸಿತೀರಾ ನೀವು, ಓಕೆನಾ? ಇವಾಗ ಒಂದು ಸಾಧ್ಯತೆಯಲ್ಲಿ ಇರುತ್ತೆ, ಅದು ಏನಪ್ಪ ಅಂದರೆ ಒಂದು ಫಲಿತವನ್ನು ಒಳಗೊಂಡಿರುತ್ತೆ. ಅಂದರೆ ಫಲಿತ ಅಂದರೆ ನಾವು ಈವನನ್ನು ಈ ಸಂಭವನೀಯತೆಯನ್ನು ಕಂಡುಹಿಡಿತೀವಲ್ಲ, ಇದು ಒಂದು ಫಲಿತವನ್ನು ಒಳಗೊಂಡಿರುತ್ತೆ ಅನ್ನೋದನ್ನ 3ನೇ ಪಾಯಿಂಟ್ ತಿಳಿಸುವಂಥದ್ದು. ಇದಿಷ್ಟು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಮಲ್ಟಿಪಲ್ ಚಾಯ್ಸ್ಗೆ ಇವೆರಡು ಕ್ವಶನ್ನ ಕೇಳ್ಬೋದು. ಅಂದರೆ ಪ್ರತಿ ಘಟನೆಯ ಸಂಭವನೀಯತೆ ಡ್ಯಾಶ್ ಮತ್ತು ಡ್ಯಾಶರ ನಡುವೆ ಬರುತ್ತದೆ, ಅಂದರೆ 0 ಮತ್ತು 1ರ ನಡುವೆ ಬರುತ್ತದೆ ಅಂತ ಹೇಳಿ ನೀವು ಬರಿಬೇಕಾಗುತ್ತೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಕೇಳಬಹುದು. ಅಥವಾ ಎಲ್ಲ ಸಂಭವನೀಯತೆಗಳ ಮೊತ್ತವು ಡ್ಯಾಶ್ ಆಗಿರ್ತದೆ. ಅಂದರೆ ಅವರು ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತಾರೆ, 0, 1, 2 ಯಾವುದೂ ಅಲ್ಲ ಅಂತ ಹೇಳಿ. ಅವಾಗ ಏನು ಮಾಡ್ತೀರಾ, ನಿಮಗೆ ಗೊತ್ತಿರೋ ಉತ್ತರನ ಸರಿಯಾದ ಯಾವುದು ಅದಕ್ಕೆ ಅಂತ ನೋಡಿ ಬರಿತಾ ಬರ್ತೀನಿ. ಈ ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹೇಗೆ ಬಿಡಿಸಿದ್ವಿ ಅಂತಲೂ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ಮುಂದೆ ಯಾವ ಲೆಕ್ಕವನ್ನು ಕೊಟ್ಟಿದ್ದಾರೆ ನೋಡ್ತಾ ಬರೋಣ. ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಮುಂದೆ ಒಂದು ಉದಾಹರಣೆ ಇದೆ ಮಕ್ಕಳೇ ನಿಮಗೆ. ಉದಾಹರಣೆ ಏನಪ್ಪ ಅಂದರೆ ನೋಡಿ, ಉದಾಹರಣೆ 4. ಒಂದು ದೂರವಾಣಿಯ ಮಾರ್ಗದರ್ಶಿಯ ಒಂದು ಪುಟದಲ್ಲಿ 200 ದೂರವಾಣಿಯ ಸಂಖ್ಯೆಗಳಿವೆ. ಅವುಗಳ ಬಿಡಿ ಸ್ಥಾನದ ಅಂಕಿಯ ಆವೃತ್ತಿಯ ವಿತರಣೆಯನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಅವರು ಒಂದು ಕೋಷ್ಟಕನ ಕೊಟ್ಟಿದ್ದಾರೆ. ಫಸ್ಟ್ ಅದನ್ನು ಬರ್ಕೊಂಡ್ಬಿಡ್ತೀನಿ ನಾನು, ಆಮೇಲೆ ನಿಮಗೆ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಸುಲಭ ಆಗುತ್ತೆ. ಫಸ್ಟ್ ಕೋಷ್ಟಕ ಏನಿದೆ ಅಂದರೆ ಅವರು ಅಂಕಿ ಕೊಟ್ಟಿದ್ದಾರೆ, ಆ ನಂತರ ಅಂಕಿ ಮತ್ತೇನು ಕೊಟ್ಟಿದ್ದಾರಪ್ಪ ಅಂದರೆ ಆವೃತ್ತಿ ಕೊಟ್ಟಿದ್ದಾರೆ. ಸೊನ್ನೆ 22 ಆವೃತ್ತಿ, ನಂತರ 1 26 ಕೊಟ್ಟಿರುವಂಥದ್ದು, 2ಕ್ಕೆ 22, 3ಕ್ಕೆ 22, ಹಾಗೆ 4ಕ್ಕೆ 20, 5ಕ್ಕೆ 10, 6ಕ್ಕೆ 14, 7ಕ್ಕೆ 28, 8ಕ್ಕೆ 16, 9ಕ್ಕೆ 20. ಇವಾಗ ಏನಪ್ಪ ಅಂದರೆ ನೋಡಿ, ಅವರು ಒಂದು ಕೋಷ್ಟಕನ ಕೊಟ್ಟಿದ್ದಾರೆ. ಕೋಷ್ಟಕದಲ್ಲಿ ಅಂಕಿ ಮತ್ತು ಆವೃತ್ತಿನ ಕೊಟ್ಟಿರುವಂಥದ್ದು.
ಅವರು ಈ ರೀತಿಯಲ್ಲಿ ಒಂದು ಕೋಷ್ಟಕನ ಕೊಟ್ಟಿದ್ದಾರೆ. ಪುಟವನ್ನು ನೋಡದೆ ಪೆನ್ಸಿಲನ್ನು ಒಂದು ಸಂಖ್ಯೆಯ ಮೇಲೆ ಇರಿಸುವುದು, ಅಂದರೆ ಒಂದು ಸಂಖ್ಯೆಯನ್ನು ಯಾದೃಚ್ಛಿಕವಾಗಿ ಆರಿಸುವುದು, ಆ ಸಂಖ್ಯೆಯು ಬಿಡಿ ಸ್ಥಾನದಲ್ಲಿ ಅಂಕಿ 6 ಇರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೀವು ಪ್ರಶ್ನೆ ಸರಿಯಾಗಿ ಓದ್ಕೋಬೇಕು ಮಕ್ಕಳೇ, ಪುಸ್ತಕದಲ್ಲಿ ನೋಡ್ಕೊಳ್ರಿ. ಇನ್ನೊಂದ್ಸರಿ ಹೇಳ್ತೀನಿ ನಾನು. ಒಂದು ದೂರವಾಣಿಯ ಮಾರ್ಗದರ್ಶಿ ಅಂದರೆ ಇವಾಗ ಎಕ್ಸಾಂಪಲ್ ಇವಾಗ ಇದೊಂದು ಶೀಟ್ ಅಂತ ಅಂದ್ಕೊಳ್ಳಿ. ಈ ಶೀಟಲ್ಲಿ ಏನಪ್ಪ ಅಂದರೆ ಒಂದಿಷ್ಟು ದೂರವಾಣಿ ಸಂಖ್ಯೆಗಳನ್ನ ಬರೆದಿದ್ದಾರೆ. ಆ ಸಂಖ್ಯೆಗಳು ಎಷ್ಟಪ್ಪ ಇದ್ದಾವೆ ಅಂದರೆ 200 ಇದ್ದಾವೆ. ಹಾಗಿದ್ರೆ ನಮಗೆ ಇಲ್ಲಿ ದತ್ತ ಏನಾಯಿತು, ಒಟ್ಟು ಯತ್ನಗಳ ಸಂಖ್ಯೆ ಸಿಕ್ಬಿಡ್ತು. ಎಷ್ಟದು ಒಟ್ಟು ಯತ್ನಗಳ ಸಂಖ್ಯೆ 200 ಇದೆ ಅಂತ ಅಲ್ವಾ. ನಮಗೆ ಈಗ ಇದು ಒಂದು ಶೀಟು. ಈ ಶೀಟಲ್ಲಿ ಏನಪ್ಪ ಅಂದರೆ ಟೆಲಿಫೋನ್ ನಂಬರ್ಸ್ ಅಂದರೆ ದೂರವಾಣಿ ಸಂಖ್ಯೆಗಳನ್ನ ಬರೆದಿದ್ದಾರೆ. ಆ ಸಂಖ್ಯೆಗಳು ಎಷ್ಟಿದೆ, 200 ದೂರವಾಣಿ ಸಂಖ್ಯೆಗಳಿವೆ. ಅವುಗಳಲ್ಲಿ ಬಿಡಿ ಸ್ಥಾನದ ಅಂಕಿಯ ಆವೃತ್ತಿಯ ವಿತರಣೆ ಅವ್ರು ಏನು ಕೊಟ್ಟಿದ್ದಾರೆ, ಬಿಡಿ ಸ್ಥಾನದಲ್ಲಿರುವಂಥದ್ದು. ಈಗ ಉದಾಹರಣೆ ನಿಮ್ಗೆ ಕೊಡ್ತೀನಿ. ಇವಾಗ ಒಂದು ಫೋನ್ ನಂಬರ್ ಇದೆ 25828573. ಇವಾಗ ನೋಡ್ರಪ್ಪ, ಇದು ಒಂದು ದೂರವಾಣಿ ಸಂಖ್ಯೆ ಅಂತ ಅಂದ್ಕೊಳ್ಳಿ. ಇದು ಒಂಚೂರು ದೊಡ್ಡದಾಗಿ ಬರಿತೀನಿ. 25828573. ಇವಾಗ ಇದೊಂದು ದೂರವಾಣಿ ಸಂಖ್ಯೆ ಅಂತ ಅಂದ್ಕೊಳ್ಳಿ. ಈ ದೂರವಾಣಿ ಸಂಖ್ಯೆಯಲ್ಲಿ ಅವ್ರು ಕೊಟ್ಟಿರೋದು ಏನಪ್ಪ ಅಂದರೆ ಅಂಕಿನ ಏನು ಮಾಡಿದ್ದಾರೆ ಅಂದರೆ ಬಿಡಿ ಸ್ಥಾನದಲ್ಲಿರುವಂಥದ್ದು. ಬಿಡಿ ಅಂದರೆ ಗೊತ್ತಾಗುತ್ತಲ್ವ, ಇದು ಬಿಡಿ 100, 10, ಬಿಡಿ 10, 100, 1000, 10,000 ಹೀಗೆ ನೀವು 6ನೇ ತರಗತಿಯಲ್ಲಿ ಕಲ್ತಿರುವಂಥದ್ದು ನೆನಪಿದೆ ಅಲ್ವಾ. ಇವಾಗ ಏನಪ್ಪ ಮಾಡಿದ್ದಾರೆ, ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಆ ಅಂಕಿಗಳನ್ನ ಕೊಟ್ಟಿದ್ದಾರೆ. ಅದು ಆವೃತ್ತಿಯ ರೂಪದಲ್ಲಿ ಒಂದಿಷ್ಟು ಬೆಲೆನ ಕೊಟ್ಟಿದ್ದಾರೆ. ನೀವು ಇದನ್ನು ಆಧಾರವಾಗಿ ಇಟ್ಕೊಂಡು ಏನಪ್ಪ ಮಾಡಬೇಕು ಅಂದರೆ ಅಲ್ಲಿ ಕೊಟ್ಟಿರುವಂಥದ್ದು ಅಂದರೆ ಬಿಡಿ ಸ್ಥಾನದಲ್ಲಿರುವಂಥದ್ದು 6ನೇ ಸಂಖ್ಯೆನ ನೀವು ಚೂಸ್ ಮಾಡ್ಕೋಬೇಕು. ಈ ಸಂಖ್ಯೆಯ ಮೇಲೆ ಆವೃತ್ತಿನ ಆಧಾರವಾಗಿ ಇಟ್ಕೊಂಡು ಇದರ ಸಂಭವನೀಯತೆ ಎಷ್ಟು ಬರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಅರ್ಥ ಆಯ್ತಲ್ವ ಪ್ರಶ್ನೆ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಮಕ್ಕಳೇ. ಇವಾಗ ಒಂದು ದೂರವಾಣಿ ಸಂಖ್ಯೆ ಇದೆ ಅಂತ ಅಂದ್ಕೊಳ್ಳಿ. ಅವ್ರು ಏನು ಕೊಟ್ಟಿದ್ದಾರೆ, ಉದಾಹರಣೆಗೆ ಈ ದೂರವಾಣಿ ಸಂಖ್ಯೆಯಲ್ಲಿ ಅವ್ರು ಕೊಟ್ಟಿರೋದು ಬಿಡಿ ಸ್ಥಾನದಲ್ಲಿರುವಂಥದ್ದು. ಅಂದರೆ ಈ ಅಂಕಿಗಳನ್ನು ಬಿಡಿ ಸ್ಥಾನದಲ್ಲಿ ಇರೋ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇವಿಷ್ಟು ಒಂದು ಫೋನ್ ನಂಬರ್ಸ್ ಇದ್ದಂಗೆ. ಈ ಫೋನ್ ನಂಬರ್ಸ್ ಅಂದರೆ ದೂರವಾಣಿ ಸಂಖ್ಯೆಗಳಲ್ಲಿ ಅವರು ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆ ಅಂದರೆ ಬಿಡಿ ಸ್ಥಾನದಲ್ಲಿ ಎಕ್ಸಾಂಪಲ್ ಈಗ 25828557 ಇಲ್ಲಿ 0 ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಈ 0 ಅಂದರೆ ಅವ್ರು ತೊಗೊಂಡಿರೋದಿನ ಇದು ಒಂದೇ ಸಂಖ್ಯೆನೇ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಒಂದಿತ್ತು ಅಂತ ಅಂದ್ಕೊಳ್ಳಿ. ಇಲ್ಲಿ 1 ಅಂದರೆ ಈ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆನ ತೆಗೆದುಕೊಂಡಿದ್ದಾರೆ. ಅರ್ಥ ಆಗ್ತದೆ ಅಲ್ವಾ ಮಕ್ಕಳೇ? ನಿಮಗೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇವಾಗ ಒಂದು ಫೋನ್ ನಂಬರಲ್ಲಿ ಅವರು ಬಿಡಿ ಸ್ಥಾನದಲ್ಲಿರುವಂಥದ್ದು ಸಂಖ್ಯೆಯ ಮೇಲೆ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಈ ಆವೃತ್ತಿ ಆಧಾರದ ಮೇಲೆ ನೀವು ಸಂಭವನೀಯತೆ ಕಂಡುಹಿಡಬೇಕು. ಅದು ಯಾವುದು ಸಂಭವನೀಯತೆ ಅಂತ ಹೇಳಿದ್ದಾರೆ ಅಂದರೆ ಈ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ ಅಂಕಿ 6 ಇರುವ ಸಂಭವನೀಯತೆಯನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಅಂದರೆ 6 ಎಲ್ಲಿದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ನೋಡಿ 6 ಎಲ್ಲಿದೆ ಅಂದರೆ ಬಿಡಿ ಸ್ಥಾನದಲ್ಲಿ 6 ಇರುವಂಥ ಸಂಖ್ಯೆ ಯಾವುದು, ಇದು ಅಲ್ವಾ. ಅದರ ಆವೃತ್ತಿ ಎಷ್ಟಿದೆ, 14 ಇದೆ. ಆ ಕಾರಣ ನೀವೇನು ಮಾಡಬೇಕು, ಇವಾಗ ಕಂಡುಹಿಡಬೇಕಾಗಿರೋದು ಏನು, ಈ 6 ಅನ್ನೋ ಸಂಖ್ಯೆ ಅಂದರೆ ಬಿಡಿ ಸ್ಥಾನದಲ್ಲಿರುವಂಥ 6 ಅನ್ನೋ ಸಂಖ್ಯೆಯ ಸಂಭವನೀಯತೆಯನ್ನು ಕಂಡುಹಿಡಬೇಕು. ದತ್ತ ಏನು ಬರುತ್ತೆ, ಒಟ್ಟು ಯತ್ನಗಳ ಸಂಖ್ಯೆ ಎಷ್ಟಾಗಿರುತ್ತೆ, 200 ಆಗಿರುತ್ತೆ. ಅಂದರೆ ಬಿಡಿ ಸ್ಥಾನದಲ್ಲಿನ ಅಂಕಿ 6ರ ಸಂಭವನೀಯತೆ ಎಷ್ಟು ಅನ್ನೋದನ್ನು ನೀವು ಕಂಡುಹಿಡಿಬೇಕಾಗುತ್ತೆ. ಈಗ ಸೂತ್ರ ಏನು ಬರುತ್ತಪ್ಪ, ಸೂತ್ರ ಏನು ಬರುತ್ತೆ ಅಂತ ಅಂದರೆ ನಮಗೆ ಅವ್ರು ಹೇಳಿರೋದೇನು, 6ರ ಆವೃತ್ತಿನ P ಆಫ್ E ಅಂದರೆ ಏನು, P ಅಂದ್ರೇನು ಪ್ರಾಬಬಿಲಿಟಿ ಸಂಭವನೀಯತೆ ಅಂತ ಹೇಳ್ತೀವಿ. E ಅಂದ್ರೇನು ಈವೆಂಟ್ ಅಂತ ಹೇಳಿ ಕರಿತೀವಿ, ಘಟನೆ. ಈಗ ನಮಗೆ 6ರ ಆವೃತ್ತಿ ಅಂದರೆ ಇದು ಏನಾಗಿರುತ್ತೆ, ಒಂದು ಘಟನೆ ಆಗಿರುತ್ತೆ, ಹೌದಲ್ವಾ. ಹಾಗಾಗಿರೋದ್ರಿಂದ ನಾನು ಇದನ್ನು ಏನಂತ ಬರ್ಕೊತೀನಪ್ಪ ಅಂದರೆ P ಆಫ್ ಬಿಡಿ ಸ್ಥಾನದಲ್ಲಿ ಅಂಕಿ 6ರ ಸಂಭವನೀಯತೆ. ಕಂಡುಹಿಡಿತಿರೋದು ಸಂಭವನೀಯತೆಗಳು.
ಸಂಭವನೀಯತೆನ ನೀವು ಕಂಡುಹಿಡಿಬೇಕು. ಆ ಕಾರಣ ಇದನ್ನೇನಂತ ತೆಗೆದುಕೊಳ್ತೀನಿ, ನಾನು ಪಿ ಆಫ್ ಇ ಅಂತ ಹೇಳಿ ತೆಗೆದುಕೊಳ್ತೀನಿ. ಪಿ ಅಂದರೆ ಪಿ ಆಫ್ ಇ ಈಸ್ ಈಕ್ವಲ್ ಟು, ಹಾಗಂದರೆ ಏನಾಗಿರುತ್ತೆ, ಬಿಡಿ ಸ್ಥಾನದಲ್ಲಿ ಅಂಕಿ 6 ಇರುವ ಸಂಭವನೀಯತೆಯನ್ನು ನೀವು ಇಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೂತ್ರ ಏನು ಬರುತ್ತಪ್ಪ ಅಂದರೆ 6ರ ಆವೃತ್ತಿ ಬೈ ಒಟ್ಟು ಯತ್ನಗಳ ಸಂಖ್ಯೆ ಅಂದರೆ ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ, ಒಟ್ಟು ಯತ್ನಗಳ ಸಂಖ್ಯೆ ಬೈ ಮತ್ತೇನು ಮಾಡ್ತೀರಾ, ಒಟ್ಟು ಯತ್ನಗಳ ಸಂಖ್ಯೆನ ನೀವು ಮಾಡ್ತಿದ್ರಿ, ಅಂದರೆ ಸಂಭವನೀಯತೆಯ ಸೂತ್ರ. ಇಲ್ಲೇನು ಮಾಡಬೇಕಾಗುತ್ತೆ, ಅವ್ರು ಹೇಳಿರೋದೇನು 6ರದ್ದು, ಅಂದರೆ ಇದರದ್ದು ಸಂಭವನೀಯತೆ ಕಂಡುಹಿಡ್ರಿ ಅಂತ ಹೇಳಿರೋದ್ರಿಂದ 6ರ ಆವೃತ್ತಿ ಬೈ ಒಟ್ಟು ಯತ್ನಗಳ ಸಂಖ್ಯೆನ ಮಾಡ್ತೀರಿ. ಒಟ್ಟು ಯತ್ನಗಳ ಸಂಖ್ಯೆನ ನಾನು ಏನು ತೆಗೆದುಕೊಳ್ತೀನಿ ಅಂದರೆ ಆರಿಸಿದ ದೂರವಾಣಿ, ಏನದು ದೂರವಾಣಿ, ಆರಿಸಿದ ದೂರವಾಣಿಯ ಸಂಖ್ಯೆಗಳ ಒಟ್ಟು ಯತ್ನ. ಗೊತ್ತಾಯ್ತಲ್ವ ಮಕ್ಕಳೇ, ಇದನ್ನು ಹೇಗೆ ಬರ್ಕೊಂಡಿದ್ದೀನಿ ಅಂತ ಸೈಡಿಗೆ ಬರೆದ್ಬಿಡ್ತೀನಿ ಏನೋ ಸರಿ. ಪಿ ಆಫ್ ಇ, ಈ ಪಿ ಆಫ್ ಇನ ಬಿಡಿ ಸ್ಥಾನದಲ್ಲಿ ಅಂಕಿ 6ರ ಸಂಭವನೀಯತೆ ನಾವಿಲ್ಲಿ ಕಂಡುಹಿಡಿತಾ ಇರೋದು. ಇದರ ಸೂತ್ರ ಏನಾಗಿರುತ್ತೆ, 6ರ ಆವೃತ್ತಿ ಆಗಿರುತ್ತೆ. 6ರ ಆವೃತ್ತಿ ಏನು ಕೊಟ್ಟಿದ್ದಾರೆ ಅವರು, 14 ಕೊಟ್ಟಿದ್ದಾರೆ. ಆರಿಸಿದ ದೂರವಾಣಿಯ ಸಂಖ್ಯೆಗಳ ಒಟ್ಟು ಯತ್ನಗಳು, ಅಂದರೆ ಒಟ್ಟು ಯತ್ನಗಳನ್ನ ನಾವೇನೋ ತೆಗೆದುಕೊಂಡಿವಿ, 200 ಅಂತ ತೆಗೆದುಕೊಂಡಿವಿ. ಅಂದರೆ ನಾವು ಅಲ್ಲಿ ಅವರು ಎಷ್ಟನ್ನು ಆರಿಸಿದ್ದಾರೆ, ಪ್ರಶ್ನೆಯಲ್ಲಿ ನೋಡಿ ಎಷ್ಟನ್ನು ಆರಿಸಿದ್ದಾರೆ, 200 ಆರಿಸಿದ್ದಾರೆ. ಆ ಕಾರಣ ನಾನು ಸೂತ್ರವನ್ನು ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಈಗ 6ರ ಆವೃತ್ತಿ ಎಷ್ಟು ಕೊಟ್ಟಿದ್ದಾರಪ್ಪ ನೋಡ್ರಿ, 14. ಹೌದಾ, 6ರ ಆವೃತ್ತಿ 14 ಇದೆ. ಆರಿಸಿದ ದೂರವಾಣಿಯ ಒಟ್ಟು ಯತ್ನಗಳ ಸಂಖ್ಯೆ ಎಷ್ಟಿದೆ, 200 ಇದೆ. ಬೈ 200 ನೋಡಿ, 200ನ 14ರಿಂದ ಭಾಗಿಸಿದಾಗ 0.07 ಬರುತ್ತೆ. ಗೊತ್ತಾಯ್ತಲ್ವ ಹೇಗೆ ಬಂತು ಅಂತ. ಈ ರೀತಿಯಲ್ಲಿ ನೀವು ಲೆಕ್ಕವನ್ನು ಬಿಡಿಸ್ತಾ ಬರ್ತೀರಿ ಮಕ್ಕಳೇ. ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಮುಂದಿನಾಗಿ ಇನ್ನೂ ಒಂದಿಷ್ಟು ಉದಾಹರಣೆಗಳನ್ನ ನೋಡ್ತಾ ಬರೋಣ. ಮುಂದಿನ ಉದಾಹರಣೆ ಏನು ಅಂತ ಹೇಳಿ, ಮುಂದಿನ ಉದಾಹರಣೆನ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ನೋಡಿ, ನಿಮ್ಮ ಪುಸ್ತಕದಲ್ಲಿ ಉದಾಹರಣೆ, ಹಿಂದಿನ ಅನುಕ್ರಮ 250 ದಿನಗಳ ಹವಾಮಾನ ಮುನ್ಸೂಚನೆಗಳಲ್ಲಿ 175 ಮುನ್ಸೂಚನೆಗಳು ಸರಿಯಾಗಿವೆ ಎಂದು ಹವಾಮಾನ ಇಲಾಖೆಯು ದಾಖಲೆಯು ತೋರಿಸುತ್ತದೆ. ಅದರಲ್ಲಿ 2 ಆಪ್ಷನ್ಸ್ನ ಕೊಟ್ಟಿದ್ದಾರೆ ಅವರು. 2 ಆಪ್ಷನ್ಸ್ ಏನಪ್ಪ ಇದೆ ಅಂದರೆ, ಸರಿಯಾದ ಮುನ್ಸೂಚನೆಯನ್ನು ನೀಡಿದ ದಿನಗಳ ಸಂಭವನೀಯತೆಯಷ್ಟು, ಮುನ್ಸೂಚನೆಗಳು ಸರಿಯಾಗಿಲ್ಲದ ದಿನಗಳ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ಇದರ ಬೇಸಿಸ್ ಮೇಲೆ ನೀವು ಏನಪ್ಪ ಅಂದರೆ ಲೆಕ್ಕವನ್ನು ಬಿಡಿಸ್ತಾ ಬರ್ತೀರಿ. ನೋಡಿ, ಲೆಕ್ಕ ಏನಪ್ಪ ಇದೆ ಅನ್ನೋದನ್ನು ನಾವು ಫಸ್ಟ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಂದಿನ ಅನುಕ್ರಮ 250 ದಿನಗಳ ಹವಾಮಾನ ಮುನ್ಸೂಚನೆಗಳು 175 ಮುನ್ಸೂಚನೆಗಳು ಸರಿಯಾಗಿವೆ ಎಂದು ಹವಾಮಾನ ಇಲಾಖೆಯು ದಾಖಲೆಯನ್ನು ತೋರಿಸುತ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ. ಇದರಲ್ಲಿ ನಮಗೆ ಒಟ್ಟು ಯತ್ನಗಳ ಸಂಖ್ಯೆ ಏನಾಗಿರುತ್ತೆ, 250 ದಿನಗಳ ಹವಾಮಾನ, ಅಂದರೆ ಅವ್ರು ಕೊಟ್ಟಿರೋದೇನು ಒಂದು 250 ದಿನಗಳ ಅವರು ಚಾಯ್ಸ್ ಮಾಡಿದ್ದಾರೆ. ಓಕೆನಾ, ಅದರಲ್ಲಿ ಸೆಲೆಕ್ಟ್ ಮಾಡಿರೋಂಥದ್ದು ಒಟ್ಟು ಯತ್ನಗಳ ಸಂಖ್ಯೆ ಆಗಿರುತ್ತೆ. ಅದರಲ್ಲಿ ಏನಪ್ಪ ಅಂದರೆ 175 ಮುನ್ಸೂಚನೆಗಳು ಮಾತ್ರ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಇನ್ನೂ 250ರಲ್ಲಿ 175 ಹೋಯ್ತು ಅಂದರೆ ಇನ್ನು ಉಳಿದವೇನಾಗಿರ್ತವೆ ಅವು ಸರಿಯಾಗಿಲ್ಲ ಅನ್ನೋದನ್ನು ಸೂಚಿಸ್ತವೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇವಾಗ ಅದರಲ್ಲಿ 2 ಪ್ರಶ್ನೆನ ಕೊಟ್ಟಿದ್ದಾರೆ. ಫಸ್ಟು ಸರಿಯಾದ ಮುನ್ಸೂಚನೆಯನ್ನು ನೀಡಿದ ದಿನಗಳ ಸಂಭವನೀಯತೆ ಎಷ್ಟು ಅನ್ನೋಂಥ ಕಂಡುಹಿಡಿಬೇಕು. ಆಮೇಲೆ ಮುನ್ಸೂಚನೆಗಳು ಸರಿಯಾಗಿಲ್ಲದ ದಿನಗಳ ಸಂಭವನೀಯತೆ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಇವಾಗ ಅದನ್ನು ಮಾಡ್ತಾ ಬರೋಣ ನಾವು. ಫಸ್ಟು ಪ್ರಶ್ನೆಯಲ್ಲಿ ಅಂದರೆ ಉದಾಹರಣೆ 5 ಅಲ್ವಾ, ಉದಾಹರಣೆ 5ರಲ್ಲಿ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರೋಂಥದ್ದು. ಅದರಲ್ಲಿ 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ನೇ ಪ್ರಶ್ನೆ ಏನಪ್ಪ ಅಂದರೆ, ಸರಿಯಾದ
ಮುನ್ಸೂಚನೆಯ ಸಂಭವನೀಯತೆನ ನೀವು ಕಂಡುಹಿಡಿಬೇಕು. ಹಾಗೆ ಎರಡನೇದ್ರದ್ದು ಏನು ಕಂಡುಹಿಡಿಬೇಕು? ಸರಿಯಲ್ಲದ್ದು, ಅಂದರೆ ಮುನ್ಸೂಚನೆ ಸರಿಯಾಗಿಲ್ಲದನ್ನ ನೀವು ಕಂಡುಹಿಡಿಬೇಕಾಗುತ್ತೆ. ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕಾಗುತ್ತೆ. ಈಗ ಕಂಡುಹಿಡಿಲಿಕ್ಕೆ ಫಸ್ಟ್ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಇಂದಿನ ಅನುಕ್ರಮ 250 ದಿನಗಳ ಹವಾಮಾನ ಮುನ್ಸೂಚನೆಗಳು ಅಂತ ಹೇಳಿದ್ದಾರೆ ಅಲ್ಲಿ. ಹಾಗಾಗಿರೋದ್ರಿಂದ ಒಟ್ಟು ಯತ್ನಗಳ ಸಂಖ್ಯೆ ಏನಾಗಿರುತ್ತೆ ಅಂದರೆ ನಮಗೆ ದಾಖಲೆ ಫಸ್ಟು ದತ್ತನ ಬರ್ಕೊಂಡ್ಬಿಡೋಣ. ದತ್ತ ಏನಪ್ಪ ಸಿಗುತ್ತೆ ಅಂದರೆ ಇದರಲ್ಲಿ ನಮಗೆ ದತ್ತ ಪ್ರಶ್ನೆಯಲ್ಲಿ ಒಟ್ಟು ಯತ್ನಗಳ ಸಂಖ್ಯೆ ಅಂದರೆ ನಾನು ಅದನ್ನು ಏನಂತ ತೆಗೆದುಕೊಳ್ತೀನಿ ಅಂದರೆ ದಾಖಲೆಗಳು ಸಿಗುವ ಒಟ್ಟು ದಿನಗಳ ಸಂಖ್ಯೆ. ಫಸ್ಟ್ ಬರ್ಕೊಂಡ್ಬಿಡ್ತೀನಿ ಇಲ್ಲಿ. ಒಟ್ಟು ಯತ್ನಗಳ ಸಂಖ್ಯೆನ ನಾನು ಏನಂತ ತೆಗೆದುಕೊಳ್ತೀನಿ ಅಂದರೆ 250 ಅಂತ ಹೇಳಿ ನಮಗೆ ಫಸ್ಟ್ ಒಂದು ಐಡಿಯಾ ಸಿಕ್ಬಿಡುತ್ತೆ. ಈಗ ಏನಪ್ಪ ಮಾಡ್ತೀವಿ ಅಂದರೆ ಫಸ್ಟ್ ಇದನ್ನು ಕಂಡುಹಿಡಲಿಕ್ಕೆ ಅವ್ರು ಕೊಟ್ಟರು ಪ್ರಶ್ನೆಯಲ್ಲಿ ದತ್ತ ಎಷ್ಟು ಸಿಕ್ಕಿದೆ, ನಾವು ಕಂಡುಹಿಡಬೇಕಾಗಿರೋದು ಸರಿಯಾದ ಮುನ್ಸೂಚನೆಯ ಸಂಭವನೀಯತೆಯನ್ನು ಕಂಡುಹಿಡಬೇಕು, ಹೌದಲ್ವಾ? ಈಗ ನಮಗೆ ಸೂತ್ರ ಏನಂತ ಬರುತ್ತೆ ಹಾಕಿರೋದ್ರಿಂದ ಅಂದರೆ ಸರಿಯಾದ ಮುನ್ಸೂಚನೆ ಅಂದರೆ ನಾವು ಇದನ್ನು ಏನಂತ ತೆಗೆದುಕೊಳ್ಬೋದು? ಫಸ್ಟು P of E ಈಕ್ವಲ್ಸ್ ಟು ಅಂದರೆ ಇವಾಗ ಕಂಡುಹಿಡಿತಿರೋದು ಯಾವುದು? ಸರಿಯಾದ ಮುನ್ಸೂಚನೆದು ಅಲ್ವಾ? P of E ಈಕ್ವಲ್ಸ್ ಟು ಸರಿಯಾದ ಮುನ್ಸೂಚನೆ ಅಂದರೆ ಇದು ಒಂದು ಘಟನೆ. ಈ ಘಟನೆಯದು ಸಂಭವನೀಯತೆ ಎಷ್ಟು ಅನ್ನೋದನ್ನ ಕಂಡುಹಿಡಬೇಕಾಗಿರೋದ್ರಿಂದ ಸೂತ್ರ ಏನಾಗಿರುತ್ತಪ್ಪ ಅಂದರೆ ಮುನ್ಸೂಚನೆ ಸರಿಯಾಗಿರುವ ದಿನಗಳ ಸಂಖ್ಯೆ. ಮುನ್ಸೂಚನೆ ಸರಿಯಾಗಿ ಇರುವ ದಿನಗಳ ಸಂಖ್ಯೆ ಅಂತ ಹೇಳಿ ಫಸ್ಟ್ ಬರ್ಕೊಳ್ಳೋಣ. ದಿನಗಳ ಸಂಖ್ಯೆ. ಓಕೆ, ಬೈ. ಇವಾಗ ಇಲ್ಲಿ P of E ಅಂತ ಹೇಳಿ ಬರೀಬೇಕು. ನೋಡಿ ಮಕ್ಕಳೇ, ನೀವು ಇದನ್ನು ನೆನ್ಪಿಟ್ಕೋಬೇಕು. ಯಾವಾಗಲೂ ಸೂತ್ರ ಈ ಗೆರೆ ಬರುತ್ತಲ್ವ, ಇದ್ರ ನಡುವೆ ನೀವು ಬರಿಬೇಕಾಗುತ್ತೆ. ಮುನ್ಸೂಚನೆ ಸರಿಯಾಗಿ ಇರುವ ದಿನಗಳ ಸಂಖ್ಯೆ ಬೈ ಒಟ್ಟು ಯತ್ನಗಳ ಸಂಖ್ಯೆನ ನಾನು ಏನಂತ ತೆಗೆದುಕೊಳ್ತೀನಿ ಅಂದರೆ ದಾಖಲೆಗಳು ಸಿಗುವ ಒಟ್ಟು ದಿನಗಳ ಸಂಖ್ಯೆ ಅಂತ ಹೇಳಿ ಬರಿತೀನಿ. ದಾಖಲೆಗಳು ಸಿಗುವ ಒಟ್ಟು ಯತ್ನಗಳ ಸಂಖ್ಯೆ. ಅಂತ ಹೇಳಿ ಬರ್ಕೊಳ್ತೀನಿ. ಗೊತ್ತಾಯ್ತಲ್ವಾ? ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಮಕ್ಕಳೇ, ನಮಗೆ ಪ್ರಶ್ನೆಯಲ್ಲಿ ನನಗೆ ದತ್ತ ಏನು ಸಿಕ್ತು ಅಂದರೆ ಒಟ್ಟು ಯತ್ನಗಳ ಸಂಖ್ಯೆ 250 ಅಂತ ಸಿಕ್ತು. ಇವಾಗ ಅವ್ರು ಕೊಟ್ಟಿರೋ ಪ್ರಶ್ನೆ ಮೇಲೆ ನಾವು ಒಂದು ಸೂತ್ರನ ಬರ್ಕೋಬೇಕಾಗುತ್ತೆ. ಯಾವುದೇ ಪ್ರಶ್ನೆ ಕೊಡಲಿ ನೀವು ಸೂತ್ರವನ್ನು ಏನಂತ ಬರ್ಕೋಬೇಕಾಗುತ್ತೆ? ನಮಗೆ ಆ ಪ್ರಶ್ನೆಯ ಆಧಾರದ ಮೇಲೆ ನಾವು ಸೂತ್ರವನ್ನು ಬರ್ಕೋಬೇಕಾಗುತ್ತೆ. ಅಲ್ಲಿ ನಮಗೆ ಫಸ್ಟ್ ಒಂದು ಸೂತ್ರ ಸಂಭವನೀಯತೆ ಸೂತ್ರ ಏನಾಗಿರುತ್ತೆ? ಘಟನೆಯು ಸಂಭವಿಸಿದ ಒಟ್ಟು ಯತ್ನಗಳ ಸಂಖ್ಯೆ ಬೈ ಒಟ್ಟು ಯತ್ನಗಳ ಸಂಖ್ಯೆ ಅಂತ ಬರ್ಕೋಬೇಕಾಗುತ್ತೆ ಅಲ್ವಾ? ಅದನ್ನು ಆಧಾರವಾಗಿಟ್ಕೊಂಡು ಬರ್ಕೊಳ್ತಾ ಬರ್ತೀನಿ ನಾನು. ನೋಡಿ, ಫಸ್ಟ್ ಏನು ಕಂಡುಹಿಡಬೇಕು? ನಿಮಗೆ ಪುಸ್ತಕದಲ್ಲಿ ಕೊಟ್ಟಿರೋದು ಹಿಂದಿನ ಅನುಕ್ರಮ 250 ದಿನಗಳ ಹವಾಮಾನ ಮುನ್ಸೂಚನೆಗಳಲ್ಲಿ 175 ಮುನ್ಸೂಚನೆಗಳು ಸರಿಯಾಗಿವೆ ಎಂದು ಹವಾಮಾನ ಇಲಾಖೆಯು ದಾಖಲೆಯು ತೋರಿಸುತ್ತದೆ ಅಂತ ಹೇಳಿದ್ದಾರೆ, ಹೌದಲ್ವಾ? ಇದರಲ್ಲಿ 250 ದಿನಗಳನ್ನ ಅವರು ಆಧಾರದ ಮೇಲೆ ಅದರಲ್ಲಿ 175 ಸರಿಯಾಗಿವೆ ಅಂತ ಹೇಳಿದ್ದಾರೆ. ನೋಡಿ, ಅದರ ಮೇಲೆ ನೀವು ಏನಪ್ಪ ಕಂಡುಹಿಡಬೇಕು ಅಂದರೆ 2 ಪ್ರಶ್ನೆಗಳನ್ನ ಬಿಡಿಸ್ತಾ ಬರ್ತೀರಿ. ಸರಿಯಾಗಿರುವಂಥ ಮುನ್ಸೂಚನೆಯ ಸಂಭವನೀಯತೆ, ಸರಿಯಾಗಿಲ್ಲದ್ರದ್ದು ಮುನ್ಸೂಚನೆಯ ಸಂಭವನೀಯತೆಯನ್ನು ಕಂಡುಹಿಡಬೇಕು. ಅದಕ್ಕೆ ನಮಗೆ ಏನು ಬೇಕಾಗಿರುತ್ತಪ್ಪ ಅಂದರೆ ಈಗ ಸಂಭವನೀಯತೆ ಯಾವುದದು? ಸರಿಯಾದ ಮುನ್ಸೂಚನೆಯ ಸಂಭವನೀಯತೆಯನ್ನು ಕಂಡುಹಿಡಬೇಕು ಅಂದರೆ ಸೂತ್ರ ಏನಾಗಿರುತ್ತೆ? ಮುನ್ಸೂಚನೆಯಲ್ಲಿ ಸರಿಯಾಗಿರುವ ದಿನಗಳ ಸಂಖ್ಯೆ. ಸರಿಯಾಗಿರುವಂಥ ದಿನಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ ನಮ್ಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಸರಿಯಾಗಿರುವಂಥದ್ದು ಯಾವುದು ಅಂತ ಹೇಳಿದರೆ 175 ಸರಿಯಾಗಿರುವಂಥ ದಿನಗಳು. ಅಲ್ಲಿ ದಾಖಲೆಗಳು ಸಿಗುವ ಒಟ್ಟು ಯತ್ನಗಳ ಸಂಖ್ಯೆ ಅಂದರೆ ನಮಗೆ ದಾಖಲೆಯಲ್ಲಿ ಅವ್ರು ಎಷ್ಟು ದಿನಗಳನ್ನ ತೆಗೆದುಕೊಂಡಿದ್ದಾರೆ? 250 ದಿನಗಳನ್ನ ತೆಗೆದುಕೊಂಡಿದ್ದಾರೆ. 250 ಇದನ್ನು ಅಂದರೆ 250ನ 175ರಿಂದ ಭಾಗಿಸಿದಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು? 0.7. ನಿಮ್ಗೆ ಇಲ್ಲಿ ಬಿಡಿಸಿ ತೋರಿಸ್ತೀನಿ. P of E ಎಷ್ಟು ಬರುತ್ತೆ? 0.7 ಬರುತ್ತೆ. ನೋಡಿ, 250ನ್ನು ಎಷ್ಟರಿಂದ ಭಾಗಿಸ್ತೀರಿ? 175ರಿಂದ ಭಾಗಿಸ್ತೀರಿ. ಇಲ್ಲಿ 250ನ 175ರಿಂದ ಭಾಗಿಸ್ತೀರ. ನೋಡಿರಿ, 250ರಲ್ಲಿ 175 ಬರಲ್ಲ, ಅಂದರೆ ಇದಕ್ಕಿಂತ ಇದು ತುಂಬ ಚಿಕ್ಕದಾಗಿದೆ. ಆ ಕಾರಣದಿಂದಾಗಿ ಏನು ಮಾಡ್ತೀನಿ ನಾನು? 0 ಪಾಯಿಂಟ್ ಇಟ್ಕೊಂಡು ಇಲ್ಲಿ 0ನ ಕಟ್ತೀನಿ ಮಕ್ಕಳೇ. ಆಗ ಏನಾಗುತ್ತಪ್ಪ ಅಂದರೆ 250ರಲ್ಲಿ 7 ಜೊತೆಗೆ ನಾವು ಗುಣಿಸಿದಾಗ 1750 ಬರುತ್ತೆ. ಸೊ ಆನ್ಸರು ಏನು ಬಂತು? 0.7 ಬಂತು.
ಗೊತ್ತಾಯ್ತಲ್ವಾ? ಈ ರೀತಿಯಲ್ಲಿ ಮಾಡ್ತಾ ಬರ್ತೀರಿ. ಇದು ಏನಾಗಿರುತ್ತೆ, ನಮಗೆ ಸರಿಯಾದ ಮುನ್ಸೂಚನೆಯ ಸಂಭವನೀಯತೆ ಆಗಿರುತ್ತೆ. ಇಲ್ಲಿ ಸರಿಯಾಗಿಲ್ಲದ್ದು ಅನ್ನೋದಾದರೆ ನೀವು ಫಸ್ಟ್ ಏನು ಮಾಡಬೇಕಾಗುತ್ತೆ, ಇದನ್ನು ಕಂಡುಹಿಡಲಿಕ್ಕಿಂತ ಮುಂಚೆ ಮುನ್ಸೂಚನೆ ಸರಿಯಾಗಿಲ್ಲದಕ್ಕಿಂತ ಅವ್ರ ಪ್ರಶ್ನೆಯಲ್ಲಿ ಹೇಳಿರೋದು ಏನು, ಸರಿಯಾಗಿರೋದು ಫಸ್ಟು ಸರಿಯಾಗಿರೋದ್ರಲ್ಲಿ ಅಂದರೆ ಫಸ್ಟು ಮುನ್ಸೂಚನೆಯು ಸರಿಯಾಗಿರುವ ದಿನಗಳನ್ನ ನಾವು ಎದರಲ್ಲಿ ಮೈನಸ್ ಮಾಡಬೇಕಾಗುತ್ತೆ, ನಮಗೆ ಕೊಟ್ಟಿರುವಂಥದ್ದು ಅಂದರೆ ದಾಖಲೆಗಳು ಸಿಗುವ ಒಟ್ಟು ಯತ್ನಗಳ ಸಂಖ್ಯೆಯಲ್ಲಿ ಮುನ್ಸೂಚನೆಯು ಸರಿಯಾಗಿ ಇರುವ ದಿನಗಳ ಸಂಖ್ಯೆಯಲ್ಲಿ ಮೈನಸ್ ಮಾಡಿದಾಗ ಅಂದರೆ 250 ನಮಗೆ ಇರುವಂಥದ್ದು ದಾಖಲೆಗಳು ಇರುವಂಥದ್ದು, ಹೌದಲ್ವಾ? ಅದರಲ್ಲಿ ಏನು ಮಾಡ್ತೀರಿ, 175 ಕಳಿತೀರಿ. 175 ಕಳೆದಾಗ ನಮಗೆ ಉಳಿತಕ್ಕಂಥದ್ದು ಎಷ್ಟು, 75. ಇವೇನಾಗಿರುತ್ತೆ, ಮುನ್ಸೂಚನೆ ಸರಿಯಾಗಿಲ್ಲದ್ದು ಅಂತ ಹೇಳಿ ನಮಗೆ ಗೊತ್ತಾಗುವಂಥದ್ದು. ಈಗ ಏನಪ್ಪ ಅಂದರೆ ಇವಾಗ ಸಂಭವನೀಯತೆನ ಬಿಡಿಸಿ. ಏನು ಬರುತ್ತೆ ಸೂತ್ರ, P of E is equal to ಇವಾಗ ಇದು ಘಟನೆ ಅಂದರೆ ಇವಾಗ ಘಟನೆ 75 ಅಂದರೆ ನಮಗೆ ಸರಿಯಾಗಿಲ್ಲದು ಮುನ್ಸೂಚನೆ ಸರಿಯಾಗಿಲ್ಲದ್ರದ್ದು ಘಟನೆ ಎಷ್ಟಿರುತ್ತೆ, 75 ಇದೆ. ಇವಾಗ ಸೂತ್ರ ಏನಂತ ಬರ್ಕೊತೀರಾ, P of E equals to ಏನಂತ ಬರ್ಕೋಬೋದು ನೋಡಿ, ಅದೇ ಮುನ್ಸೂಚನೆ ಸರಿಯಾಗಿಲ್ಲದ್ದು ಇರುವ ಸಂಖ್ಯೆ, ಸರಿಯಾಗಿಲ್ಲದ ದಿನಗಳ ಸಂಖ್ಯೆ ಅಂತ ಬರೀತೀರಾ. ಅಂದರೆ ಮುನ್ಸೂಚನೆ ಸರಿಯಾಗಿಲ್ಲದ ದಿನಗಳ ಸಂಖ್ಯೆ ಬೈ ನಮಗೆ ದಾಖಲೆಯಲ್ಲಿ ಸಿಗ್ತಕ್ಕಂಥದ್ದು ಎಷ್ಟು, ದಾಖಲೆಗಳ ಸಿಗುವ ಒಟ್ಟು ಯತ್ನಗಳ ಸಂಖ್ಯೆ ಅಂತ ಹೇಳಿ ಬರೀತೀರಿ. ಇವಾಗ ನಮಗೆ ಅಲ್ಲಿ ಮುನ್ಸೂಚನೆ ಸರಿಯಾಗಿಲ್ಲದ ದಿನಗಳ ಸಂಖ್ಯೆ ಎಷ್ಟಿದೆ, ಇಲ್ಲಿ 75 ಇದೆ, ಹೌದಾ? 75 ಬೈ ಎಷ್ಟು ಮಾಡ್ತೀರಾ, 250 ಮಾಡ್ತೀರಿ. ಆಗ ಎಷ್ಟು ಬರುತ್ತೆ, 0.3. ಇದು ಯಾವುದ್ರದ್ದು, ಸರಿಯಾಗಿಲ್ಲದ್ದು ಅಂದರೆ ಮುನ್ಸೂಚನೆ ಸರಿಯಾಗಿಲ್ಲದ್ದು ಸಂಭವನೀಯತೆ ಆಗಿರುತ್ತೆ. ನೋಡಿ ಮಕ್ಕಳೇ, ಇಷ್ಟು ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇವತ್ತಿನ ತರಗತಿಗೆ ಇಲ್ಲಿಗೆ ಸಾಕು ಅಂತ ಅನಿಸುತ್ತೆ. ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ಹಾಕಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ಕೇಳಬಹುದು, ನಾನು ನಿಮಗೆ ಉತ್ತರವನ್ನು ಹೇಳ್ತೇನೆ. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು.